ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನಮ್ಮ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ವಾಹಿನಿಯ ಸಂಚಿಕೆಯಲ್ಲಿ ಅನೇಕ ಯಕ್ಷಗಾನ ಕಲಾವಿದರ ಯಕ್ಷ ಪಯಣದ ಕಥೆಯನ್ನ ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ. ಇವತ್ತು ನಮ್ಮೊಂದಿಗೆ ಜೊತೆಯಾಗುವಂತವರು ಅಥವಾ ಯಕ್ಷ ಪಯಣದ ಕಥೆಯನ್ನ ಹೇಳುವುದಕ್ಕೆ ಹೊರಟಿರುವಂತವರು ಯಕ್ಷಗಾನ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಸುದೀರ್ಘವಾದಂತಹ ತಿರುಗಾಟವನ್ನ ಮಾಡಿದಂತಹ ಹಿರಿಯ ಅನುಭವಿ ಯಕ್ಷಗಾನ ಕಲಾವಿದರಾಗಿರುವಂತಹ ಮೋಹನ್ ಕುಮಾರ್ ಅಮ್ಮುಂಜೆ ಅವರು ನಮ್ಮ ವಾಹಿನಿಯಲ್ಲಿ ಈ ಹಿಂದೆ ಅನೇಕ ಜನರ ಯಕ್ಷಗಾನದ ಪಯಣದ ಕಥೆಯನ್ನು ಬಿತ್ತರಿಸುವಾಗ ಕೆಲವರೆಲ್ಲ ಕೇಳಿದವರಿದ್ದಾರೆ, ಅಮ್ಮುಂಜೆ ಮೋಹನನ ಏಪ ಮಲ್ಪರ್ ಅಂತ ಹೇಳಿ. ಇವತ್ತು ಅವರನ್ನೇ ನಿಮ್ಮ ಮುಂದೆ ಕರೆ ತಂದಿದ್ದೇನೆ. ಅವರ ಯಕ್ಷ ಪಯಣದ ಕಥೆಯನ್ನ ನಿಮ್ಮ ಮುಂದೆ ಬಿತ್ತರಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಮೋಹನನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಎಲ್ಲಾ ವಿಚಾರಗಳು, ಯಕ್ಷ ಪಯಣದ ಕತೆ ಎಲ್ಲಾ ವಿಚಾರಗಳನ್ನು ಕೂಡ ನಿಮ್ಮಿಂದಲೇ ಕೇಳುವುದಕ್ಕಿಂತ ಮುಂಚಿತವಾಗಿ ಅಮ್ಮುಂಜೆ ಮೋಹನ್ ಕುಮಾರ್ ಅವರು ಮೂಲತಃ ಎಲ್ಲಿಯವರು, ನಿಮ್ಮ ಫ್ಯಾಮಿಲಿ ಅನ್ನುವಂಥದ್ದೇನು, ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಏನು ಅಂತ ಹೇಳಿ. ಅಮ್ಮುಂಜೆ ಅಂತ ಹೇಳಿ ನಾನೀಗ ಇರುವಂತ ಅಮ್ಮುಂಜೆ ಬಟ್ಲಬೆಟ್ಟು, ಇಲ್ಲಿಯೇ ನನ್ನ ಹುಟ್ಟಾದದ್ದು. ಹಾಗಾಗಿ ನನ್ನ ಜನ್ಮಸ್ಥಳ, ನಾನು ಈಗ ವಾಸಿಸುವ ಸ್ಥಳ ಅಮ್ಮುಂಜೆ ಬಟ್ಲಬೆಟ್ಟು, ಬಂಟ್ವಾಳ ತಾಲೂಕಲ್ಲಿರುವಂತಹ ಅಮ್ಮುಂಜೆ ಅನ್ನುವಂಥದ್ದು ಇವರದು. ಏನು ನಿಮ್ಮ ಶಿಕ್ಷಣ ಅನ್ನುವಂಥದ್ದು ಏನು ಓದಿದ್ದೀರಿ? ನೀವು ಎಷ್ಟು ಜನ ಮಕ್ಕಳು? ನಾವು ವೆಂಕಪ್ಪ ಬೆಳ್ಚಡ ಮತ್ತು ಸುಶೀಲ ಬೆಳ್ಚಡ್ತಿ, ಅವರಿಗೆ ನಾವು 5 ಮಂದಿ ಮಕ್ಕಳು. ಅದರಲ್ಲಿ 2 ಹೆಣ್ಣು, ದೊಡ್ಡವಳು ಶಾಂಭವಿ ಮತ್ತೆ ಭವಾನಿ ಅಂತ. ಆಮೇಲೆ 3 ಮಂದಿ ಗಂಡು ಮಕ್ಕಳು, ದೊಡ್ಡವ ಅಣ್ಣ ಸುರೇಶ ಅಂತ, ಆಮೇಲೆ ಜನಾರ್ದನ ಅಮ್ಮುಂಜೆ, ಮತ್ತೆ ನಾನು 5 ಮಕ್ಕಳಲ್ಲಿ ಸಣ್ಣವ. ಏನು ಶಾಲಾ ಜೀವನ ಅನ್ನುವಂಥ? ಶಾಲೆ ಒಂದು SSLC ವರೆಗೆ ಮಾತ್ರ ವಿದ್ಯಾಭ್ಯಾಸ. ಎಲ್ಲಿ ಓದಿರುವಂತ? ನಾನು ಮೊದಲು ಓದಿದ್ದು ಅಮ್ಮುಂಜೆಯಲ್ಲಿ, ಅಮ್ಮುಂಜೆ ಖಾಸಗಿ ಶಾಲೆಯಲ್ಲಿ, ಅಲ್ಲಿ 7ನೇ ತರಗತಿ. ಆಮೇಲೆ ಬೆಂಜನಪದವು ಸರ್ಕಾರಿ ಪ್ರೌಢಶಾಲೆಯಲ್ಲಿ SSC ವರೆಗೆ ನನ್ನ ವಿದ್ಯಾಭ್ಯಾಸ. ಆಗಿನ ಕಾಲದಲ್ಲಿ SSLC ಪೂರ್ತಿ ಮಾಡಿರುವಂತಹ ಮೋಹನ್ ಕುಮಾರ್ ಅಮ್ಮುಂಜೆಯವರು ಹೇಗೆ ಯಕ್ಷಗಾನ ಕ್ಷೇತ್ರದ ಕಡೆಗೆ ನಿಮ್ಮ ಎಂಟ್ರಿ ಆಗ್ತದೆ? ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ನಾಡಿನ ಒಂದು ಶ್ರೀಮಂತ ಕಲೆ, ಅಂದ್ರೆ ಒಂದು ಪರಿಪೂರ್ಣ ಕಲೆ ಅಂತ ಹೇಳುದು. ಅದರಲ್ಲಿ ಆಂಗಿಕ, ಆಹಾರ್ಯ, ವಾಚಿಕ, ಸಾತ್ವಿಕ, ಅದರಲ್ಲಿ ನಾಟ್ಯ ಇದೆ, ಮಾತುಗಾರಿಕೆ ಇದೆ, ಅಭಿನಯ ಇದೆ, ಮತ್ತೆ ವೇಷಭೂಷಣ, ಅಂದ್ರೆ ಎಲ್ಲರನ್ನೊಂದು ಆಕರ್ಷಿಸುವಂತ ಯಕ್ಷಗಾನ ಕಲೆ. ಆ ಯಕ್ಷಗಾನದಲ್ಲಿ ಆಕರ್ಷಿತರಾಗಬೇಕು ಅಂತಾದ್ರೆ ಒಂದು ರಕ್ತಗತವಾಗಿ ಅವನಿಗೆ ಅದರಲ್ಲಿ ಆಸಕ್ತಿ ಬರಬೇಕು. ಇಲ್ಲದಿದ್ರೆ ಅವನ ಕುಟುಂಬದಲ್ಲಿ ಯಾರಾದ್ರೂ ವೇಷಧಾರಿಗಳಾಗಿರ್ಬೇಕು. ನಮ್ಮ ಕುಟುಂಬದಲ್ಲಿ ವೇಷಧಾರಿಗಳಾಗಿ ಯಾರಿಲ್ಲ, ಆದ್ರೆ ಎಲ್ಲರೂ ಯಕ್ಷಗಾನದ ಆಸಕ್ತರು. ನಮ್ಮ ತಾಯಿಯಾಗಲಿ, ಅಣ್ಣಂದಿರು, ಅಕ್ಕಂದಿರು ಎಲ್ಲ, ಮತ್ತೆ ಈಗ ನನ್ನ ಇರುವಂತ ಹೆಂಡತಿ ಮಕ್ಕಳ ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ. ಮೊದಲು ನನ್ನ ಅಮ್ಮ ಮತ್ತೆ ನನ್ನ ಮಾವ ಲಕ್ಷ್ಮಣ ಬೆಳ್ಚಾಡ್ ಅಂತ ಹೇಳಿ, ಅವರಿಗೆ ಯಕ್ಷಗಾನದಲ್ಲಿ ಆಸಕ್ತಿ. ಅಮ್ಮ ನಮ್ಮನ್ನು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅಮ್ಮನ ಮೂಲಕವಾಗಿ ನನಗೆ ಅದರ ಮೇಲೆ ಆಸಕ್ತಿ ಮೂಡಿತು ಯಕ್ಷಗಾನ ನೋಡಿ. ಹೈಸ್ಕೂಲ್ ವರೆಗಿನ ವಿದ್ಯಾಭ್ಯಾಸವನ್ನ, SSLC ವರೆಗೆ ವಿದ್ಯಾಭ್ಯಾಸವನ್ನ ಮಾಡಿದ್ರಿ. ಯಕ್ಷಗಾನದ ಮೇಲೆ ಆಸಕ್ತಿ ಅನ್ನುವಂಥದ್ದು ಹುಟ್ಟಿಕೊಂಡಿತ್ತು ಅಂತ ಹೇಳಿ. ಆದ್ರೆ ಯಕ್ಷಗಾನವನ್ನ ಕಲಿಯುವುದಕ್ಕೆ ಒಂದು ಪೂರಕ ಬೇಕಲ್ಲ, ನಾನೀಗ ಕಲಿಬೇಕು ಯಕ್ಷಗಾನ ನಾಟ್ಯಾಭ್ಯಾಸ, ಹೇಗೆ? ಅಂದ್ರೆ ಯಕ್ಷಗಾನ ನೋಡಿ ನೋಡಿಯೇ ನನಗೆ ಅದನ್ನು ಕಲಿಬೇಕು ಅಂತ ಆಸೆ ಇತ್ತು. ಈ ರೋಡು ಪೊಳಲಿ ಪರಿಸರದಲ್ಲಿ ಹೌದು, ಯಕ್ಷಗಾನ ಕಟೀಲ್ ಮೇಳ, ಸುಂಕದಗಟ್ಟೆ ಮೇಳ, ಕರ್ನಾಟಕ ಮೇಳ, ಇದರದ್ದೆಲ್ಲ ಯಕ್ಷಗಾನ ನೋಡಿ ಆಮೇಲೆ ನನಗೆ ಅದನ್ನು ಕಲಿಯುವಂತ ಮನಸ್ಸಾಯ್ತು. ಹಾಗೆ ಶಾಲೆಗೆ ಹೋಗುವಾಗಲೇ ನಾನು ಪ್ರಾಥಮಿಕ ಹೆಜ್ಜೆ ಕಲಿತದ್ದು ನಮ್ಮ ಅಮ್ಮುಂಜೆ ಹತ್ತಿರ ಕಲಾಯಿ ಅಂತ ಹೇಳಿ. ಕಲಾಯಿ ಅಲ್ಲಿ ಗುಂಡಿಲ ಗೊತ್ತು, ಶಂಕರ್ ಶೆಟ್ಟಿ ಅವರು ಕೆನರಾ ಕಾಲೇಜಿನ ಪ್ರಾಂಶುಪಾಲರು. ಅವರಲ್ಲಿ ಅವರ ಮನೆಯಲ್ಲಿ ಯಕ್ಷಗಾನ ಕಲಿಸ್ತಾ ಇದ್ರು. ಅಲ್ಲಿ ಹೋಗಿ ನಾನು ಪ್ರಥಮ ಹೆಜ್ಜೆಯನ್ನು ಅವರಿಂದ ಅಭ್ಯಾಸ ಮಾಡಿದ್ದು. ಅಂದ್ರೆ ನನ್ನ ಅಕ್ಕನ ಮನೆಯಲ್ಲಿ ನಾವು ಹೆಚ್ಚಾಗಿದ್ದದ್ದು ಕಲಾಯಿಯಲ್ಲಿ, ಅಲ್ಲಿಂದ ಅವರಲ್ಲಿ ಪ್ರಥಮ ಹೆಜ್ಜೆ. ಆಮೇಲೆ ಪಂಜುಕಲ್ ಶ್ಯಾಮರಾಯಾಚಾರ್ಯ ಅಂತ ಕಲಾ ಪೋಷಕರವರು, ಅವರು ಮಂಗಳೂರಿನಲ್ಲಿ ಇದ್ದದ್ದು ಅವರ ಮನೆ. ಪಂಜುಕಲ್ನಲ್ಲಿ ಅವರದೊಂದು ಹಳೆ ಮನೆ ಇತ್ತು. ಅಲ್ಲಿ 1 ತಿಂಗಳ ಒಂದು ಶಿಬಿರ ಮಾಡಿದ್ರು ಅವರು ಯಕ್ಷಗಾನಕ್ಕೆ. ಅಲ್ಲಿ ಅಭ್ಯಾಸ, ನಾಟ್ಯಕ್ಕೆ ಪಡ್ರೆ ಚಂದುಗುರುಗಳು, ಆಮೇಲೆ ಹಿಮ್ಮೇಳಕ್ಕೆ ಬಲಿಪ ನಾರಾಯಣ ಭಾಗವತರು, ಮತ್ತೆ ಚೆನ್ನ ಮೊದಲಿಗೆ ಪುಂಡಿಕಾಯಿ ಕೃಷ್ಣ ಭಟ್ರು. ಅಲ್ಲಿ 1 ತಿಂಗಳು ಅಲ್ಲಿಯೇ ಇದ್ದು ಪಡ್ರೆ ಚಂದು ಗುರುಗಳಿಂದ ಮತ್ತೆ ಬಲಿಪ ಭಾಗವತರಿಂದ ಅಭ್ಯಾಸ ಮಾಡಿದೆ. ಅಲ್ಲಿಂದ ಮುಂದೆ ಹೋಗಿ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರ ಕಾವಂದರ ಒಂದು ಆಶೀರ್ವಾದದಲ್ಲಿ, ಅಲ್ಲಿ ಡಾಕ್ಟರ್ ಕೋಳಿಯೂರು ರಾಮಚಂದ್ರಾಯರು ಅಲ್ಲಿ ನಾಟ್ಯಕ್ಕೆ ಇದ್ದದ್ದು. ಹಿಮ್ಮೇಳಕ್ಕೆ ಬೈಪಾಡಿತ ದಂಪತಿಗಳು, ಅಲ್ಲಿ 6-7 ತಿಂಗಳು ಅಭ್ಯಾಸ ಮಾಡಿ, ಹೀಗೆ 3 ಕಡೆಯಲ್ಲಿ 3 ಗುರುಗಳಿಂದ ಅಭ್ಯಾಸ ಮಾಡಿದೆ. ಕೇಂದ್ರದಲ್ಲಿ ಆಗ ಕೇಂದ್ರ ಅನ್ನುವಂಥದ್ದು ಬಹಳ ಪ್ರಸಿದ್ಧಿ ಇತ್ತು, ಈಗಿನ ಹಾಗಲ್ಲ.
ಆಗ ಆಗ ಕೇಂದ್ರಕ್ಕೆ ಸೇರ್ಲಿಕ್ಕೆ ಬಹಳ ಕಷ್ಟ ಇತ್ತು. ಕಷ್ಟ ಇತ್ತು. ಹೌದು ಹೌದು, ಅಲ್ಲಿ ಹೋಗ್ಬೇಕು ಅಂತಾದ್ರೆ ಅಲ್ಲಿ ನಮಗೆ ಪರೀಕ್ಷೆ ಇತ್ತು. ನಾನು ಈ ಹಿಂದೆ ಮಾಡಿದ ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ ಕೆಲವರು. ಹೌದೌದು, ಭಾರಿ ಕಷ್ಟ ಇತ್ತು. ಈಗಿನ ಹಾಗೆ ಸುಲಭ ಇರ್ಲಿಲ್ಲ. ಸುಲಭ, ಹೌದು. ಅಲ್ಲಿ ಹೋಗುವಾಗ ನಮಗೆ ಅದರಲ್ಲಿ ಯಕ್ಷಗಾನದಲ್ಲಿ ಆಸಕ್ತಿ ಉಂಟಾ ಹೌದು. ಅಂತ ಕೇಳ್ತಿದ್ರು. ಮತ್ತೆ ನಾಟ್ಯ ಗೊತ್ತಿದ್ರೆ ನಾಟ್ಯ, ಭಾಗವತಿಗೆ ಮಾಡುವವನಿಗೆ ಭಾಗವತಿಗೆ ಗೊತ್ತುಂಟ ಅಂತ. ಆಮೇಲೆ ನಮ್ಮಲ್ಲಿ ಪುಸ್ತಕ ಕೊಡ್ತಾ ಇದ್ರು, ಒಂದು ಓದ್ಲಿಕ್ಕೆ ಪುರಾಣ ಪುಸ್ತಕ, ಹೌದು. ಅವನ ಭಾಷೆ ಹೇಗುಂಟು ಅಂತ ಹೇಳಿ. ಹಾಗೆ ಹೋದವರಲ್ಲಿ ಒಂದು 50 ಮಂದಿ ಹೋದ್ರೆ ಒಂದು 20-25 ಮಂದಿ ಅದರಲ್ಲಿ ಪಾಸ್ ಆಗ್ತಾ ಇದ್ರು. ಹೌದು. ಅಷ್ಟು ಕಷ್ಟ ಇತ್ತು ನಮ್ಗೆ. ನಿಮ್ಮ ಕೇಂದ್ರದ ಬ್ಯಾಚ್ಮೇಟ್ಸ್ ಗಳು ಯಾರಿದ್ದಾರೆ? ಯಾರಾದ್ರೂ? ಈಗ ಇರುವುದು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಮತ್ತು ನಾನು ಇಬ್ಬರೇ. ಹೌದು, ಅದರಲ್ಲಿ ಒಬ್ಬ ಪ್ರವೀಣ್ ಅಂತ ಇದ್ದಾವ ಮೇಳದಲ್ಲಿ, ಈಗ ಇಲ್ಲ ಅವ ಮೇಳದಲ್ಲಿ. ಈಗ ಇರುವುದು ಈಗ ಮೇಳದಲ್ಲಿ ತಿರುಗಾಟ ಮಾಡಿ. ಮತ್ತೆ ಪದ್ಮನಾಭ ಎಕ್ಕರ್ ಅಂತ ಇದ್ದಾವ, ಕಟೀಲು ಮೇಳದಲ್ಲಿ ಇದ್ದಾವ, ಈಗ ತಿರುಗೊಂಡಿದ್ದಾನೆ. ಹಾಗೆ ಈಗ ಪ್ರಚಲಿತ ಕೋಳಿಯೂರ ಶಿಷ್ಯ ಕೇಂದ್ರದವರು ಅಂತ ಹೇಳಿದ್ರೆ ನಾನು ಮತ್ತು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ. ಹಿಮ್ಮೇಳದಲ್ಲಿ ಯಾರಾದ್ರೂ? ಹಿಮ್ಮೇಳದಲ್ಲಿ ಇಲ್ಲ. ಮೊದಲೊಬ್ಬ ಬ್ಯಾಚ್ ಅಲ್ಲಿ ಸಾಯಿನಾಥ ನಾವಡ ಅಂತ ಒಬ್ಬ ಇದ್ದ. ಅವನು ಸುರತ್ಕಲ್ ಮೇಳದಲ್ಲಿ ಸ್ವಲ್ಪ ಸಮಯ ಇದ್ದ ಕಾಣ್ತದೆ, ಈಗ ಅವನು ಇಲ್ಲ. ಈಗ ನನ್ನ ಬ್ಯಾಚಲ್ಲಿ ವ್ಯವಸಾಯಿಗಳಾಗಿರುವುದು ನಾವು ಇಬ್ಬರೇ. ಹೌದು. ಕೇಂದ್ರದಲ್ಲಿ ಒಂದು 3 ಕಡೆ ಯಕ್ಷಗಾನ ಪಾಠ ಅನ್ನುವಂಥದ್ದಾಗ್ತದೆ. ಕೇಂದ್ರಕ್ಕೆ ಹೋಗ್ತೀರಿ, ಕೇಂದ್ರದಲ್ಲಿ 6 ತಿಂಗಳು ಏನು 1 ವರ್ಷವೋ ಹೆಜ್ಜೆಗಾರಿಕೆಯನ್ನೇ ಕಲಿತೀರಿ. ಕೇಂದ್ರದ ಪಾಠ ಆದ ನಂತರ ಮೋಹನ್ ಕುಮಾರ್ ಅಮ್ಮುಂಜೆ ಅವರು ಮತ್ತೆ ಏನ ಹೆಜ್ಜೆಗಾರಿಕೆ ಎಲ್ಲ ಕಲಿತು ಹೇಗೆ ಮುಂದುವರೆದ್ರಿ? ಏನು ಆ ವರ್ಷದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೆ ನಾನು ಕೇಂದ್ರದಲ್ಲಿ? ಹೌದು. ಅಲ್ಲಿ ಒಂದು ಗಿರಿಜಾ ಕಲ್ಯಾಣ ಪ್ರಸಂಗ, ಬಬ್ರುವಾಹನ ಕಾಳಗ, ಆ ಪ್ರಸಂಗದಲ್ಲಿ ಬಬ್ರುವಾಹನ, ಮನ್ಮಥ ಇಂಥ ಪಾತ್ರಗಳೆಲ್ಲ ಮಾಡಿದೆ. ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದೆ. ಆಮೇಲೆ ಮೇಳಕ್ಕೆ ಹೋಗುದಂತ ತೀರ್ಮಾನ ಆಯ್ತು. ಯಾವ ಮೇಳಕ್ಕೆ ಅಂತ ಆಲೋಚನೆ ಮಾಡುವಾಗ ನನಗೆ ಕಟೀಲು ಮೇಳಕ್ಕೆ ಹೋಗ್ಲಿಕ್ಕೆ ಸೂಚನೆ ಕೊಟ್ಟದ್ದು ಬೈಪಾಡಿತ ದಂಪತಿ, ಹರಿನಾರಾಯಣ ಬೈಪಾಡಿತರು ಗುರುಗಳು ಮತ್ತು ಲೀಲಾ. ಕಟೀಲು ಮೇಳಕ್ಕೆ ಹೋಗು, ಒಳ್ಳೇದಾಗ್ತದೆ ಅಂತ ಹೇಳಿ. ಹಾಗೆ ಅವರ ಒಂದು ಮಾತಿನ ಪ್ರಕಾರ ಮತ್ತೆ ನಮ್ಮ ಮನೆಯವರಿಗೂ ಕೂಡ ಕಟೀಲು ಮೇಳಕ್ಕೆ ಸೇರುವುದು ಒಳ್ಳೆದು ಅಂತ ಹೇಳಿ ಹಾಗೆ ಅವರ ಮೂಲಕವಾಗಿ ಕಟೀಲು ಮೇಳಕ್ಕೆ ಸೇರಿದೆ. ಕೇಂದ್ರದಲ್ಲಿ ಕಲ್ತವರನ್ನ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಳಿಸುವಂತದ್ದು ಏನೋ ಕ್ರಮ ಇದೆ ಅಂತ ಹೇಳಿ ಆದ್ರೆ ಇಲ್ಲ, ಅವಕಾಶ ಬಂದಿತ್ತು. ಅನಿವಾರ್ಯ ಕಾರಣಗಳಿಂದ ಕಟೀಲು ಮೇಳಕ್ಕೆ ಬರಬೇಕು. ಕಟೀಲು ಮೇಳಕ್ಕೆ ಮೊದಲಿಗೆ ಅವಕಾಶ ಬಂದಿತ್ತು, ಆದ್ರೆ ಅದು ಅನಿವಾರ್ಯ ಕಾರಣದಿಂದ ಕಟೀಲು. ಧರ್ಮಸ್ಥಳ ಕೇಂದ್ರದಲ್ಲಿ ಕಲ್ತಂತಹ ಮೋಹನ್ ಕುಮಾರ್ ಅಮ್ಮುಂಜೆ ಅವರು ತದನಂತರ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆಗೊಳ್ಳದೆ ಕಟೀಲು ಮೇಳಕ್ಕೆ ಬರ್ತೀರಿ, ತಮ್ಮ ಗುರುಗಳು ಹೇಳಿದ್ರು ಅಂತ ಹೇಳಿ. ಆರಂಭದ ದಿನಗಳಲ್ಲಿ ಆಗ ಕಟೀಲು ಎಷ್ಟು ಮೇಳ ಇತ್ತು, ಏನು ಕಟೀಲು ಮೇಳದ ಬಗ್ಗೆ ತಮಗೆ ಗೊತ್ತಿತ್ತ ವಿಚಾರಗಳು? ಕಟೀಲು ಮೇಳ ಇದ್ದದ್ದು ಗೊತ್ತಿತ್ತು. ನಾನು ಕಟೀಲು ಮೇಳದ ಯಕ್ಷಗಾನ ಯಾವಾಗಲೂ ನೋಡ್ತಾ ಇದ್ದೆ. ಕೇಂದ್ರದಲ್ಲಿ ಕಲ್ತು ಕಟೀಲು ಮೇಳಿಗೆ ಬರುವಾಗ ತಮಗೆ ಎಷ್ಟು ವರ್ಷ ಅಂತ ಹೇಳಿ? 16 ವರ್ಷ. 16 ವರ್ಷ. ಹೌದು. SSLC ಆಗಿ ಕೇಂದ್ರಕ್ಕೆ ಹೋದ. 16 ವರ್ಷ. ಸರಿ, ಈಗ ಬಂದಿದ್ದೀರಿ, ಕಟೀಲು ಮೇಳಕ್ಕೆ ಬರ್ತೀರಿ. ಹೇಗೆ ಕಟೀಲು ಮೇಳಕ್ಕೆ ಬರುವ ಪ್ರೊಸೆಸಿಂಗ್ ಹೇಗೆ ನಡೆಯಿತು? ಕಟೀಲು ಮೇಳ ನಾನು ಬರುವಾಗ 3 ಮೇಳ ಇದ್ದ. 3 ಮೇಳ. ಒಂದು ಬಲಿಪರ ಸೆಟ್ಟು, ಒಂದು ಕುರಿಯ ಭಾಗವತರ ಸೆಟ್ಟು, ಮತ್ತೊಂದು ಕುಬ್ಬಾನೂರು ಸೆಟ್ಟು, 3 ಇದ್ದ. ಹಾಗೆ ಕಟೀಲು ಮೇಳಕ್ಕೆ ಸೇರ್ಲಿಕ್ಕೂ ಕಷ್ಟ ಇತ್ತು. ಹೌದೌದು. ಒಂದು 10-20 ಮಂದಿ ಬಂದ್ರೆ ಅದರಲ್ಲಿ ಕೂಡ ಎಲ್ಲ ನೋಡಿಕೊಂಡು ಕೆಲವರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ರು. ನಾವು ಹೋಗುವಾಗಲೂ ಒಂದು ಕೆಲವು ಮಂದಿಯನ್ನು ಮಾತ್ರ, ಅದರಲ್ಲಿ ನಾನು ಕೂಡ ಒಬ್ಬ. ಆಮೇಲೆ ಆಗ ಕಲ್ಲಾಡಿ ವಿಠಲ್ ಶೆಟ್ರ ಸಂಚಾಲಕತ್ವದಲ್ಲಿದ್ದದು. ನನ್ನನ್ನು 3ನೇ ಮೇಳಕ್ಕೆ ಹಾಕಿದ್ದು. ಹೌದು. ಯಾವ ವೇಷ ಆರಂಭದ? ಅಲ್ಲಿ ಕುರಿಯ ಗಣಪತಿ ಶಾಸ್ತ್ರಿಗಳು 1ನೇ ಭಾಗವತರಾಗಿ, 2ನೇ ಭಾಗವತರಾಗಿ ಬೊಟ್ಟಿಗೆರೆ ಪುರುಷೋತ್ತಮ ಪುಂಜರಿದ್ದರು. ಚೆಂಡೆ ಮದ್ದಲೆಗೆ ಆಗ ಅಡೂರು ಗಣೇಶನ ಇದ್ದದ್ದು. ಪ್ರಥಮ ಮಾಡಿದ್ದು ನಾನು ಕೋಡಂಗಿ ವೇಷ. ಹೌದು, ಪೂರ್ವರಂಗದಿಂದ. ಅಂದ್ರೆ ಒಬ್ಬ ಕಲಾವಿದ ಹಂತ ಹಂತವಾಗಿ ಮೇಲೆ ಹೋಗ್ಬೇಕು. ಧರ್ಮಸ್ಥಳದಲ್ಲಿ ಮಕ್ಕಳ ಜೊತೆಯಲ್ಲಿ ಬಬ್ರುವಾಹನ ಮಾಡಿದ್ರು, ಮೇಳದಲ್ಲಿ ಹಂತ ಹಂತವಾಗಿ ಹೋಗ್ಬೇಕು ಅಂತ ಮೊದಲು ನಾನು ಬಜ್ಪೆಯಲ್ಲಿ ಶಾಂತಿ ಭವನದ ಯಕ್ಷಗಾನ ಅಲ್ಲಿ ಕೋಡಂಗಿ ಪಾತ್ರ. ಅಂದ್ರೆ ಮೊದಲು ಮೇಳದಲ್ಲಿ ಕೊಡ್ತಾ ಇದ್ದದ್ದು ಅದೇ ಡೌರು ಅಂತ ಹೇಳ್ತೇವೆ. ಅಂದ್ರೆ ಮೊದಲೆಲ್ಲ ಈಗ ಯಕ್ಷಗಾನ ಕೇಂದ್ರ ಅಂತ ಇರ್ಲಿಲ್ಲ, ಕೋಡಂಗಿ ಪಾತ್ರ ಮಾಡಿ ಅದರಲ್ಲಿ ಲಯಜ್ಞಾನ ತಾಳಜ್ಞಾನ ಎಲ್ಲ ಬರ್ತಾ ಇತ್ತು. ಅದು ಮೊದಲು ಮೇಳಕ್ಕೆ ಸೇರಿದ ಹುಡುಗರಿಗೆ ಕೊಡ್ತಾ ಇದ್ದದ್ದು ಅದೇ ನಿತ್ಯ ವೇಷದವರನ್ನ ನೋಡಿ. ಹೌದು. ಹಾಗೆ ಮೊದಲು ನಾನು ಮಾಡಿದ್ದು ಕೋಡಂಗಿ ವೇಷ. 1-2 ತಿಂಗಳು 3 ತಿಂಗಳೇನೋ ಮಾಡಿದ್ದೇನೆ. ಸರಿ, ಈಗ ಕೋಡಂಗಿ ವೇಷವನ್ನ ಮಾಡಿದ್ರಿ, 3ನೇ ಮೇಳದಲ್ಲಿ ತಿರುಗಾಟವನ್ನ ಮಾಡಿದ್ರಿ. ದಿಗ್ಗಜ ಕಲಾವಿದರಿದ್ದಂತಹ ಒಂದು ಸೆಟ್, ಆಗ ಒಳ್ಳೆಯ ಕಲಾವಿದರು, ಅವರೊಟ್ಟಿಗೆ ತಿರುಗಾಟ ಮನೆಯನ್ನ ಬಿಟ್ಟಿರಬೇಕು. ಈ ರೀತಿ ಮೇಳದವರ ಒಡನಾಟಗಳು ಅನ್ನುವಂಥದ್ದು ಕಷ್ಟ ಆಗಿನ ಕಾಲಘಟ್ಟಕ್ಕೆ. ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ವೆಹಿಕಲ್ ಸಮಸ್ಯೆ ಅಂತ ಹೇಳಿ ಹೇಗೆ 6 ತಿಂಗಳು ದೂಡಿದ್ರಿ ಅಂತ ಹೇಳಿ? ದಿಗ್ಗಜ ಕಲಾವಿದರು ಅಂತ ಹೇಳಿದ್ರೆ ಆಗದ 3ನೇ ಮೇಳದ ಸೆಟ್ ನೋಡಿದ್ರೆ ಅದ್ಭುತ ಸೆಟ್. ನಾನಿರುವ ಮೇಳದಲ್ಲಿ ಕೇದಗಡಿ ಗುಡ್ಡಪ್ಪ ಗೌಡರು, ಗಂಗೇಶ್ ಶೆಟ್ರು, ಆಮೇಲೆ ಮಂಜೇಶ್ವರ ಜನಾರ್ದನ ಜೋಗಿಗಳು, ಆಮೇಲೆ ಪುಂಡರೀಕಾಕ್ಷ ಉಪಾಧ್ಯಾಯರು, ಕೃಷ್ಣಮೂಲಿಯರು, ಮತ್ತು ಕೃಷ್ಣಮೂರ್ತಿಗಳು ಅಂತೇಳಿ, ಆಮೇಲೆ ಸರಪಾಡಿ ವಿಠಲ್ ಶೆಟ್ರು, ಹೀಗೆ ಘಟಾನುಘಟಿಗಳೆಲ್ಲ ಇದ್ದದ್ದು. ನಾವು ಕೆಳಗಿನ ಚೌಕಿಯಲ್ಲಿ ಕುಪ್ಪೆ ಹೋದ ಸುರೇಶ್ ಅಣ್ಣ, ನಗರಿ ಮಾಬಲ್ ರೈ, ನಾನು, ವೆಂಕಟೇಶ್ ಕಲ್ಲುಗುಂಡಿ, ಹೀಗೆ
ದೊಡ್ಡ ಸೆಟ್ ಅದು. ದೊಡ್ಡ ಸೆಟ್ ಇತ್ತು. ಹೌದು, ಅಂದ್ರೆ ಈಗಿನ ಹಾಗೆ ಆಗ ದಿನ ಮನೆಗೆ ಬರುವ ಹವ್ಯಾಸ ಇಲ್ಲ, ಎಲ್ಲ ಬಿಡಾರದಲ್ಲಿ ಹೌದು ಬಿಡಾರದಲ್ಲಿ ಕೂತ್ಕೊಳ್ತಾ ಇದ್ದದ್ದು. ಆಗ ಇದ್ದದ್ದು 3 ಸೆಟ್ ಅಂತ ಹೇಳ್ತೀವಿ. ಸರಿ, ಈಗ ಆರಂಭದ ಕೋಡಂಗಿ ವೇಷವನ್ನ ಮಾಡಿದ್ರಿ. ಕೋಡಂಗಿ ವೇಷವನ್ನು ಒಂದಷ್ಟು ಟೈಮ್ ಮಾಡಿ ಮತ್ತೆ ಪೂರ್ವರಂಗದ ನಿತ್ಯ ವೇಷ ಮಾಡಿದೆ. ಆಮೇಲೆ ಮುಖ್ಯಸ್ಥರು ವೇಷ, ಪೀಠಿಗೇಶ್ವರ ವೇಷ, ದೇವೇಂದ್ರ ಬಲಗಳು, ಹೀಗೆ ಮುಂದುವರಿತಾ ಇದ್ರಿ. ಅದರಲ್ಲಿ ಪ್ರಧಾನ ಸ್ತ್ರೀ ವೇಷದವರು ಅಥವಾ ಪ್ರಧಾನ ಪುಂಡು ವೇಷದವರು ಇವರನ್ನೆಲ್ಲ ನೋಡಿ ಕಲ್ತ್ಕೊಳ್ತಾ ಇದ್ರಿ ಅಂತ ಕಾಣ್ತದೆ. ಆಗ ಪುಂಡು ವೇಷ ಯಾರು ಮಾಡ್ತಿದ್ರು? ಪ್ರಧಾನ ಪುಂಡು ವೇಷ ನಾನು ಮೇಳಕ್ಕೆ ಸೇರುವಾಗ ಮುನ್ಕೂರು ಕುಟ್ಟಿ ಶೆಟ್ಟಿ ಅಂತ ಅವರು ಪುಂಡು ವೇಷಕ್ಕಿದ್ದದ್ದು. ಮುನ್ಕೂರು ಕೃಷ್ಣನ್ ಅಂತ ಹೇಳಿ ಅವರು ಈಗಲೂ ಇದ್ದಾರೆ, ಅವರು ಪುಂಡು ವೇಷಕ್ಕಿದ್ದದ್ದು. ಆಮೇಲೆ ಸೋನಂದೂರು ಶ್ರೀಧರ್ ಶೆಟ್ಟಿ ಅಂತ ಹೇಳಿ, ಆಮೇಲೆ ಮುನ್ಕೂರು ಕುಟ್ಟಿ ಶೆಟ್ಟಿ ಹೋದ ಮೇಲೆ ಸರಪಾಡಿ ವಿಠಲನ್ನ, ಆಮೇಲೆ ಗುಂಡಿಮಜಲ್ ಗೋಪಾಲ ಭಟ್ರು. ನನಗೆ ಹೆಚ್ಚು ನನಗೆ ಒಂದು ಎಂಥದ್ದು ವೇಷ ಆಕರ್ಷಿತವಾದ್ದು ಗುಂಡಿಮಜಲ್ ಗೋಪಾಲ ಭಟ್ರು. ನಿಮ್ಮದು ಮತ್ತೆ ಅವರದ್ದು ಚಂಡಮುಂಡರು. ಹೌದು, ನನಗೆ ಅವರ ವೇಷ ಬಹಳ ಇಷ್ಟ. ಗುಂಡಿಮಜಲ್ ಗೋಪಾಲ ಭಟ್ರು ಅಂದ್ರೆ ಅವರ ರಂಗ ತುಂಬುವ ರೀತಿ. ಹೌದೌದು, ಈಗಲೂ ಕೂಡ ಅದೇ ಕ್ರಮ. ಬಾ, ಅದೊಂದು ಸಿಡಿಲ ಮರಿಯೇ. ಒಂದು ಅಭಿಮನ್ಯು, ಅಶ್ವತ್ಥಾಮ ಇಂಥದ್ದೆಲ್ಲ ಚಂಡಮುಂಡ್ರು. ಅದು ಈಗಿನ ಹಾಗಲ್ಲ, ಅದೊಂದು ಚಂಡಮುಂಡು ಅಂತ ಹೇಳಿದ್ರೆ ಅಷ್ಟು ರೌದ್ರ. ಅವರಿಗೆ ಜೊತೆ ಯಾರಿದ್ರು ಚಂಡಮುಂಡರು ಆಗ? ನಾನು ಮೊದಲಿಗೆ ಜೊತೆ ಇದ್ದದ್ದು ಸರಪಾಡಿ ವಿಠಲಣ್ಣ ಮತ್ತು ಸೋನಂದೂರು ಶ್ರೀಧರ್ ಶೆಟ್ಟಿ ಇದ್ದದ್ದು. ಆಮೇಲೆ ಬಹುಶಃ ಇವರು ಸೇರಿದ್ದ ಅಂತ. ಆಮೇಲೆ ಅವರಿಗೆ ಯಾರಪ್ಪ, ನಿಮಗೆ ಅವಕಾಶ ಬರ್ತದೆ ಅಂತ? ಹೌದು, ನಂತರ ಬಂದದ್ದು. ಹೌದು, ನಂತರ ನನಗೆ ಬಂದ ಅವಕಾಶ. ಅನೇಕ ವರ್ಷ ಪೂರ್ವರಂಗದ ವೇಷವನ್ನು ಮಾಡ್ತೀರಿ ಅಥವಾ ಎಲ್ಲ ಮಾಡಿ ಅಮುಂಜೆ ಮೋಹನ್ ಕುಮಾರ್ ಅವರಿಗೆ ಒಂದು ಮೇಳದಲ್ಲಿ ಒಂದು ಭದ್ರ ಸ್ಥಾನ ಸಿಕ್ಕಿದ್ದು ಯಾವ ವೇಷಕ್ಕೆ, ಹೇಗೆ? ಪ್ರಧಾನ ವೇಷಕ್ಕೆ ಪುಂಡು ವೇಷವು ಅಂದ್ರೆ ಆ ಕುರಿಯ ಅವಕಾಶಗಳು ಹೇಗೆ? ಗಣಪತಿ ಶಾಸ್ತ್ರಿಗಳು, ಕುರಿಯ ಭಾಗವತ, ಅವರನ್ನು ನೋಡಿದ್ರೆ ಹೆದರುವವರೇ ಹೆಚ್ಚು. ಆದ್ರೆ ಅವರ ಮನಸ್ಸು ಮಾತ್ರ ಬಹಳ ಮೃದು. ರಂಗದಲ್ಲಿ ಬೈತಾ ಇದ್ರು. ರಂಗದಲ್ಲಿ ಅದು ಎಷ್ಟು ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು ಅಂತ ಹೇಳಿ ಅವರ ಮನಸ್ಸಿಗೆ ಹಿತ ಅಂತಾದ್ರೆ ಅಲ್ಲೇ ಶಾಬಾಸ್ ಅಂತ ಹೇಳುದು. ಅದು ತಪ್ಪಿದ್ರೆ ದೊಡ್ಡ ವೇಷದವರಾದ್ರೂ ಅದು ಮುಲಾಜಿಲ್ಲ, ಅವರಿಗೆ ಬೈಯುವುದೇ. ಹಾಗೆ ನಮ್ಗೆಲ್ಲ ಭಯವೂ ಇತ್ತು. ಆಮೇಲೆ ಅವರ ಮನಸ್ಸು ಏನು ಅಂತ ನನಗೆ ಗೊತ್ತಾದದ್ದು ಮತ್ತೆ ಅವರು ನೋಡ್ಲಿಕ್ಕೆ ಮಾತ್ರ ಭಯ ಹುಟ್ಟಿಸುವ ಮಾತ್ರ ಅಲ್ಲ, ಅಷ್ಟೇ ಒಂದು ಮಾತೃ ಹೃದಯ ಅವರು. ಅವರಿಗೆ ನನ್ನನ್ನು ಮೊದಲಾಗಿ ಒಂದು ಪರಿಚಯಿಸಿದ್ದು ಇವರು ಮಂಜುನಾಥ ಭಟ್ರು, ಬೆಳ್ಳರ ಮಂಜುನಾಥ ಭಟ್ರು. ಅವರು ನಮ್ಮ ಪೂರ್ವರಂಗದ ವೇಷವನ್ನೆಲ್ಲ ನೋಡಿ ನನ್ನನ್ನು ಅವರಿಗೆ ಹೇಳಿದ್ದು. ಹಾಗೆ ಅಲ್ಲಿಂದ ಕುರಿಯ ಗಣಪತಿ ಶಾಸ್ತ್ರಿಗಳು ನನ್ನನ್ನು ತಿದ್ದುವುದಕ್ಕೆ ಪ್ರಾರಂಭ ಮಾಡಿದರು. ಪ್ರಸಂಗದಲ್ಲಿ ವೇಷಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿ. ನೀವು ಇದು ಪೂರ್ವರಂಗದಲ್ಲಿ ತೊಡಗಿಸಿಕೊಂಡು ಎಷ್ಟು ವರ್ಷದ ನಂತರ ಈ ಪ್ರಸಂಗದ ವೇಷಕ್ಕೆ? ಪ್ರಸಂಗ ಇದು ಪೂರ್ವರಂಗ 1 ವರ್ಷವೇ ಮಾತ್ರ ಮಾಡಿದ್ರು. ಆಮೇಲೆ ವೇಷ ಸಿಕ್ಕಿತ್ತು ನನಗೆ ಪ್ರಸಂಗದಲ್ಲಿ. ಅಂದ್ರೆ ಆಗ ನಮ್ಗೆ ನಿತ್ಯ ವೇಷ ಮಾಡಿ, ಪೀಠಿಗೇಶ್ವರ ವೇಷ ಮಾಡಿ, ಒಡ್ಡೋಲಗಕ್ಕೆ ದೇವೇಂದ್ರ ಬಲ ಹೋಗ್ಬೇಕು. ಒಡ್ಡೋಲಗಕ್ಕೆ ಮಾಡಿ ಒಡ್ಡೋಲಗಕ್ಕೆ ಹೋಗ್ಬೇಕು, ಓದೇ ಹೋಗ್ಬೇಕು. ಅಷ್ಟಿತ್ತು. ಮತ್ತೆ ಬೆಳಗಿನವರೆಗೆ ವೇಷಗಳು. ಈಗ ಮೂರನೇ ಸೆಟ್ ಅಲ್ಲಿ ತಿರುಗಾಟಗಳನ್ನ ಮಾಡಿಕೊಂಡು ಬರ್ತೀರಿ. ಒಂದಷ್ಟು ವೇಷಗಳು, ಅವಕಾಶಗಳೆಲ್ಲ ಸಿಗ್ತದೆ. ವೇಷಧಾರಿಯಾಗಿ 3ನೇ ಸೆಟ್ಟಿನಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ರಿ? 19 ವರ್ಷ. ಬಿಡಾದೆ 19 ವರ್ಷ ಇದ್ದೆ ನಾನು 3ನೇ ಸೆಟ್. ಬಿಡುವ ಕಾಲಕ್ಕೆ ಚಂಡಮುಂಡರು ಮಾಡ್ತಾ ಇದ್ರಿ ಅಂತ ಕಾಣ್ತದೆ. ಅಲ್ಲ, ಬಿಡುವ ಕಾಲಕ್ಕೆ ಚಂಡಮುಂಡರು ಮಾತ್ರ ಅಲ್ಲ, ಕುರಿಯ ಭಾಗವತರು ಎಲ್ಲ ವೇಷ ಮಾಡ್ತಿದ್ದಾರೆ. ಎಲ್ಲ ಕಿರೀಟ ವೇಷ. ನಾನು ಮೊದಲು ಮಾಡಿದ ಕಿರೀಟ ವೇಷ ಕಟೀಲು ಕ್ಷೇತ್ರ ಆದ್ಮೇಲೆ 2ನೇ ದೇವೇಂದ್ರ, ಆ ದುಂಬಿಗೆ ಎಳನೀರು ಅಭ್ಯಾಸ ಮಾಡ್ಲಿಕ್ಕೆ ಅಂತ ಹೇಳಿ ಆ ವೇಷ ಕೊಡ್ತಾ ಇದ್ದದ್ದು. ಆಮೇಲೆ ಮುಂದುವರಿದು ನನ್ನಲ್ಲಿ ಎಲ್ಲ ವೇಷ ಮಾಡಿಸಿದ್ದಾರೆ. ಹೆಣ್ಣು ಬನ್ನ, ಆಮೇಲೆ ಭೀಮ ಮಾಡಿಸಿದ್ದಾರೆ, ಆಮೇಲೆ ದೇವಿಯ ಪಾತ್ರ ಮಾಡಿಸಿದ್ದಾರೆ, ಸ್ತ್ರೀ ವೇಷ ಮಾಡಿಸಿದ್ದಾರೆ, ಮತ್ತೆ ಒಮ್ಮೆ ಅನಿವಾರ್ಯಕ್ಕೆ ಮಹಿಷಾಸ್ತ್ರ ಮಾಡಿಸಿದ್ದಾರೆ. ಮತ್ತೆ ನನಗೆ ಅಂದರೆ ಆ ಜಾಗಕ್ಕೆ ಇದ್ದವರಿಗೆ ನೋವಾಗದ ಹಾಗೆ ಅವರಿಗೆ ಕೊಡುವ ವೇಷ ಕೊಟ್ಟು ಅದರ ಎಡೆಯಲ್ಲಿ ನನಗೆ ಒಂದು ಅವಕಾಶ ಕೊಡ್ತಾ ಇದ್ರು. ಅಂದರೆ ಒಬ್ಬ ಕಲಾವಿದನ ಪ್ರತಿಭೆ ಒಂದು ಕಾಣಬೇಕು ಅಂತಾದರೆ ಅವಕಾಶ ಬೇಕು. ಆ ಸಂಪೂರ್ಣ ಅವಕಾಶ ಕೊಟ್ಟದ್ದು ಕುರಿಯ ಭಾಗವತರು. ಈಗ ನಾನು ಈಗ ಎಲ್ಲ ಥರದ ವೇಷ ಮಾಡ್ತೇನೆ ಅಂತಾದರೆ ಅದು ಒಳ್ಳೆದುಂತಲ್ಲ, ಮಾಡುವ ಧೈರ್ಯ ಕೊಟ್ಟದ್ದು ಕುರಿಯ ಭಾಗವತರು. ಆಗ ಪದ್ಯಾನ ಶಂಕರನಾರಾಯಣ ಭಟ್ರು ಚೆಂಡಗಿದ್ರು. ಆಗಿನ ಕಾಲಕ್ಕೆ ಸ್ವಲ್ಪ ಮುಜುಗರ ಎನಿಸಿದ್ರು, ಈಗ ಅದರ ಉಪಯೋಗ ಅಲ್ಲ. ಆಗ ಬೈತಾ ಇದ್ರು, ನಾನು ಅವರಿಂದ ಪೆಟ್ಟು ತಿಂದಿದ್ದೇನೆ. ಅವರ ಒಂದು ಮಾರ್ಗದರ್ಶನ. ಮತ್ತೆ ಪೂಂಜ ಭಾಗವತರು ನನಗೆ ಅರ್ಥಗಾರಿಕೆ ಹೇಳಿಕೊಡ್ತಾ ಇದ್ದಾಗ ಬಿಡಾರದಲ್ಲಿ ಇದ್ದದಲ್ವಾ, ಈಗಿನ ಹಾಗಲ್ಲ. ಬಿಡಾರದಲ್ಲಿ ಇರುವಾಗ ನನ್ನನ್ನು ಹತ್ತಿರ ಕರೆದು ನನ್ನಲ್ಲಿ ಅರ್ಥ ಬರೆಯಿಸಿ, ಮತ್ತು ಕುರಿಯ ಭಾಗವತರ ಪುಸ್ತಕ ಎಲ್ಲ ತೆಗೆಸಿಕೊಟ್ಟು ಅವರ ಸಹಕಾರ. ಮತ್ತು ಅಡೂರು ಗಣೇಶನ ಇದ್ದರು, ಆಮೇಲೆ ಇವರು ಪದ್ಯಾನ ಶಂಕರನಾರಾಯಣ ಭಟ್ರು ಬಂದರು, ಆಮೇಲೆ ಅಡೂರು ಲಕ್ಷ್ಮೀನಾರಾಯಣ. ಹೀಗೆ ಹಿಮ್ಮೇಳ. 3ನೇ ಮೇಳದಲ್ಲಿ 19 ವರ್ಷ ತಿರುಗಾಟ ಮಾಡಿದ್ರಿ ಅಂತ ಹೇಳಿದ್ರಿ. ಅಲ್ಲಿ ಕಲಾವಿದರ ಒಡನಾಟದ ಬಗ್ಗೆ ಹೇಳುದಾದ್ರೆ ಏನು, ಯಾವ ರೀತಿ ಅನುಭವನ? ಆಗದ ಒಂದು ತಿರುಗಾಟದ ಅನುಭವವೇ ಬಹಳ ಚಂದ. ಅಂದ್ರೆ ಈಗಿನ ಹಾಗೆ ಸೌಕರ್ಯ ಇರಲಿಲ್ಲ. ಆಗ ಮಣ್ಣಿನ ಗದ್ದೆಯಲ್ಲಿ ಸ್ಟೇಜ್ ಇದ್ದದ್ದು, ಅದಕ್ಕೆ ಒಂದು ಭೂಮಿ ಅಂತ ಹೇಳ್ತೇವೆ, ಹುಟ್ಟು, ನಮ್ಮ ಭತ್ತದ ಹುಟ್ಟು ಹಾಕಿ ಅದರಲ್ಲಿ ಕೆಲವು ಕಡೆಯಲ್ಲಿ ಅದೂ ಇಲ್ಲ.
ಉಳುಮೆ ಮಾಡಿದ ಗದ್ದೆಯಲ್ಲೇ ನಮ್ಮದು ವೇಷ. ಚೌಕಿಗೆ ಟಾಪ್ ಇರಲಿಲ್ಲ, ಹನಿ ಬೀಳ್ತಾ ಇದ್ದದ್ದು. ಮತ್ತೆ ಹೋಗ್ಲಿಕ್ಕೆ ಲಾರಿ, ಅದು ಮೇಳದ ಲಾರಿ ಅಂತ ಹೇಳಿ ಮತ್ತೆ ಬಂದದ್ದು. ಇಲ್ಲದಿದ್ರೆ ಆಟ ಆಡಿಸುವವರೆ ಲಾರಿ ಕಳಿಸಬೇಕು. ಅದು ಕೂಡ ಸರಿಯಾದ ಲಾರಿ ಬಂದ್ರೆ ಆಯ್ತು, ಇಲ್ಲದ್ರೆ ಅರ್ಧ ಬಾಡಿಯ ಲಾರಿ ಬಂದ್ರೆ ಅದರಲ್ಲಿ ಹೋಗ್ತಾ ಇದ್ದದ್ದು ನಾವು. ಅದರಲ್ಲೇ ಗುಡ್ಡಪ್ಪಣ್ಣ ಅಂತ ಕಲಾವಿದರು, ಮಂಜದೊಟ್ರ ಅಂತ ಕಲಾವಿದರು ಕೂಡ ಅದರಲ್ಲೇ ಹೋಗ್ತಾ ಇದ್ದದ್ದು ನಾವು. ಲಾರಿಯ ಒಳಗೆ ಮ್ಯಾನೇಜರು, ಭಾಗವತರು ಅವ್ರು ಮಾತ್ರ ಇದ್ದದ್ದು. ಅದು ಕೂಡ ಈ ಮೇ ಟೈಮಲ್ಲಿ ಮಳೆ ಬರ್ತಾ ಇತ್ತು, ಆಗ ಒಂದು ಟರ್ಪಲ್ ಒತ್ತುಕೊಂಡು ನಾವು ಹೋಗ್ತಾ ಇದ್ದದ್ದು ಲಾರಿಯಲ್ಲಿ. ಬಿಡಾರದಲ್ಲಿ ಇರ್ತಿದ್ದೆವು. ಆಗ ಒಂದು ಮನೆಯ ಹಾಗೆ ಇರ್ತಿದ್ದೆವು. ಸಮಯಕ್ಕೆ ಹೋಗುದಲ್ಲ, ಒಂದು ಕುಟುಂಬದ ಹಾಗೆ. ಸಂಜೆವರೆಗೆ ಮಲಗುದು, ಆಮೇಲೆ ಎದ್ದು 7 ಗಂಟೆಗೆ ಊಟ ಮಾಡುದು, ಆಮೇಲೆ ನಮ್ಮ ಬಹಿರ್ದೇಶಕ್ಕೆಲ್ಲ ಹೋಗುದು, ಆಮೇಲೆ ಬಂದು ಮಾತಾಡಿ ಒಂದು ಕುಟುಂಬದ ಹಾಗೆ. ದಿನ ಮನೆಗೆ ಹೋಗುವ ಕ್ರಮವೂ ಇಲ್ಲ. ಮತ್ತೆ ನಾವು ಸಣ್ಣವರಲ್ಲ, ಬಿಡಾರದಲ್ಲಿ ಇರ್ತಾ ಇದ್ದೆವು. ಹಿರಿಯ ಕಲಾವಿದರ ಸೇವೆ ಮಾಡುದು, ಅವರಿಗೆ ಸ್ನಾನ ಮಾಡುವಾಗ ನೀರು ಇತ್ಯಾದಿಗೆಲ್ಲ ಕೊಟ್ಟು ಅವರ ರಂಗಿನ ಬಟ್ಟೆ ಹೋಗಿದ್ದು, ಈ ಸೇವಾ ಮನೋಭಾವ ಇತ್ತು ನಮ್ಮಲ್ಲಿ. ಅವರು ಹೇಳಿಕೊಡ್ತಾ ಇದ್ರು ನಮಗೆ. ಯಾರು ತುಂಬಾ ಮೆಚ್ಚಿಕೊಂಡದ್ದು ನೀವು ಆಗಿನ ನಿಮ್ಮ ಒಡನಾಡಿಗಳಲ್ಲಿ ಇವರ ವೇಷವನ್ನ? ಈಗ ಇದ್ದಾರೆ ನಿಮ್ಮ ಹೇಳಿದ ಹಾಗೆ ಗುಂಡಿಮಜಲ್ ಅವರು ಇದ್ದಾರೆ, ಪುಂಡು ವೇಷಕ್ಕೆ ಗುಂಡಿಮಜಲ್ ಮತ್ತೆ ಕೃಷ್ಣಮೂಲ್ಯರು. ಕೃಷ್ಣಮೂಲ್ಯರು ನಮ್ಮನ್ನೆಲ್ಲ ಬಹಳ ಒಂದು ಆತ್ಮೀಯತೆಯಲ್ಲಿ ಒಂದು ಬಂಧುಗಳಾಗಿ ನೋಡಿ. ಹೌದೌದು, ಒಂದು ಮೇಳದಲ್ಲಿ ಒಂದು ಬಹಳ ಆತ್ಮೀಯರವರು. ಎಲ್ಲ ಮಕ್ಕಳನ್ನು ನೋಡಿಕೊಳ್ಳುವುದು, ಅವರನ್ನು ಪ್ರೀತಿಯಲ್ಲಿ ಮಾತಾಡಿಸುವುದು. ಮತ್ತೆ ಅವರು ಅವರ ವೇಷ ಜೊತೆಯಲ್ಲಿದ್ದರೆ ಆ ವೇಷ ಎದುರಿಗಿರುವ ವೇಷಕ್ಕೆ ಒಂದು ಅವಕಾಶ ಕೊಡುವುದು, ಹೇಳಿಕೊಡುವುದು ಬಹಳ ಮತ್ತೆ ಮಂಜುನಾಥ ಭಟ್ರು ಮತ್ತೆ ಗುಡ್ಡಪ್ಪ ಗೌಡ್ರು ಅವರ ಜೊತೆಯಲ್ಲಿ ತುಂಬ ತಿರುಗಾಟ ಮಾಡಿದ್ದೇನೆ. ಮತ್ತೆ ಇವರು ನಮ್ಮ ಜನಾರ್ದನ ಜೋಗಿ ಮಂಜೇಶ್ವರ, ಆಮೇಲೆ ಪುತ್ತೂರು ಕೃಷ್ಣ ಭಟ್ರು, ಉಪಾಧ್ಯಾಯರು ಶ್ರೀವೇಷಕ್ಕೆ. ನನಗೆ ನನ್ನ ಪುಂಡು ವೇಷಕ್ಕೆ ತುಂಬ ಪ್ರೀತಿಯ ವೇಷ ಅಂತ ಹೇಳಿದ್ರೆ ಅವರು ಬೋಳಂತೂರು. ಹೌದು ಹೌದು, ಕಡಿಮೆ ಅವ. ಮತ್ತೆ ಸ್ತ್ರೀವೇಷವು ಮಾಡ್ತಾ, ಅವನು ಹಾಗೆ ಎಲ್ಲ ವೇಷ ಮಾಡ್ತಾ ಇದ್ದ. ಮತ್ತೆ ರಾಧಾಕೃಷ್ಣ ಕಲ್ಲುಗುಂಡಿ. ನಾನು ಮೇಳಕ್ಕೆ ಹೋಗುವಾಗ ವೆಂಕಟೇಶ್ ಮತ್ತು ರಾಧಾಕೃಷ್ಣ ನಿಂತು ವೇಷ ಮಾಡ್ತಾ ಇದ್ದೆ. ಆಗ ನನಗೆ ಹೋಗಿ ಸುರುವಿಗೆ ಪೆಟ್ಟಿಗೆಯೂ ಇಲ್ಲ, ಪಿಂಡಿಯೂ ಇಲ್ಲ. ಆಗ 1-2 ತಿಂಗಳು ಅವರ ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ವೇಷ ಹೋಗ್ತಾ ಇರ್ತದೆ. ನಾನು ಮತ್ತೆ ಕ್ರಮೇಣ ನಿಮ್ಮದು ಮತ್ತು ವೆಂಕಟನಂದು ಚಂಡಮುಂಡರ ಆಗ್ತಾ ಇತ್ತು. ಹೌದೌದು. ಆಮೇಲೆ ನಂದು ಮತ್ತು ರಾಧಾಕೃಷ್ಣ ಕಲ್ಲುಗುಂಡಿ, ಗುಂಡಿಮಜಲ್ ಮತ್ತು ನಾನು ತುಂಬಾ ವರ್ಷ ಮಾಡಿದ್ದೆ. ಆಗ ಕುರಿಯದವರ ಪದ್ಯ ಶಂಕರಣ್ಣನ ಚೆಂಡೆ, ಚಂಡಮುಂಡರದೊಂದು ಗತ್ತೆ ಬೇರೆ. ರಂಗ ತುಂಬಿಸುವಂತ ಕ್ರಮ ಭಾರಿ ಅದ್ಭುತ, ಅದು ಯಾರಿಗೂ ಬರ್ಲಿಕ್ಕಿಲ್ಲ. ಮತ್ತೆ ಈಗಿನ ಹಾಗೆ ಎತ್ತರದ ಪ್ಲಾಟ್ಫಾರ್ಮ್ ಅಲ್ಲ. ಈಗ ನಿಮ್ಮ ಅಶ್ವತ್ಥಾಮರಿಗೂ ಹೆಸರು ಬಂದದ್ದು ಗುಂಡಿಮಜಲ. ಹೌದು, ಅಲ್ಲ, ನನಗೆ ನನ್ನ ಪುಂಡು ವೇಷಕ್ಕೆ ಪ್ರೇರಣೆ ಅವರು ರಂಗ ಪ್ರವೇಶ ಆಗುವುದಕ್ಕಿಂತ ಮೊದಲೇ. ಆಗ ತಗ್ಗಿನ ಸ್ಟೇಜ್ ಅಲ್ವಾ, ಹೊರಗಿಂದಲೇ ಒಂದು ಸುತ್ತೆಲ್ಲ ಬರ್ಲಿಕ್ಕಿತ್ತು. ಆ ಫೋರ್ಸ್ ಅಲ್ಲಿ ಬರುವುದು ಈಗಲೂ ಕೂಡ ಸಂದರ್ಶನ ಮಾಡಿದ್ರು. ಹೌದಪ್ಪ, ಅದೊಂದು ಎಂತದ ಹೇಳುದು, ಒಂದು ಚಿಗರೆ ಹಾಗೆ. ಅವರು ಹಾರ್ತಾ ಇದ್ದದ್ದು ತುಂಬಾ ಹಾರ್ತಾ ಇಲ್ಲ. ಈಗಿನ ಹಾಗೆ 100 ಗೊತ್ತಿಲ್ಲ, 10 ಗೊತ್ತಾದ್ರೂ ಅದಷ್ಟು ಚಂದ. ಮತ್ತೆ ಆ ಆಕೃತಿ, ಒಂದು ಪುಂಡು ವೇಷಕ್ಕೆ ಹೇಳಿದ ಆಕೃತಿ, ಚಂಡಮುಂಡರಿಗೆ ಬೇಕಾದ ಸ್ವರ ಅದ್ಭುತ. ನನಗೆ ಬಹಳ ಖುಷಿ ಆಯ್ತು. ನಾನು ಈಗಲೂ ಅವರ ವೇಷವನ್ನು ಎಲ್ಲ ಅವರ ವೇಷದ ಸ್ವರವೇ ಬೇರೆ ಆಗ್ತದೆ. ಚಂಡಮುಂಡರು ಹಾಗೆ, ಈಗಿನ ಹಾಗೆ ಹಾಸ್ಯ ಎಲ್ಲ ಮಾಡ್ತಾ ಇಲ್ಲ. ಈಗ ನಾವು 5ನೇ ಮೇಳದಲ್ಲಿ ಮಾಡ್ತಾ ಇದ್ದು ಸ್ವಲ್ಪ ಈಗಿನ ಅವರಿಗೆ ಬೇಕಾದ ಹಾಗೆ. ಆಗ ಹಾಗಲ್ಲ, ಪ್ರವೇಶಕ್ಕೆ 3 ಪದ್ಯ ಕೊಡ್ತಾ ಇದ್ರು, ಬೇಟೆಯಲ್ಲಿ 2 ಪದ್ಯ ಕೊಡ್ತಾ ಇದ್ರು ಕುರಿಯ ಭಾಗ. ಆಗ ಭಯಂಕರ ಫೋರ್ಸ್ ಅದು. 2ನೇ ಮೇಳದಲ್ಲಿ ಸುದೀರ್ಘವಾಗಿ 19 ವರ್ಷ ತಿರುಗಾಟವನ್ನ ಮಾಡ್ತೀರಿ. ತದನಂತರ ಮೇಳವನ್ನ ಬದಲಾಯಿಸುವಂತಹ ವಿಚಾರಕ್ಕೆ ಬರುವಾಗ ಯಾವ ಮೇಳಕ್ಕೆ ಹೋಗ್ತೀರಿ, ಏನು ಸೇರ್ಪಡೆಗೊಳ್ತೀರಿ, ಹೇಗೆ? ಕಲ್ಲಾಡಿ ವಿಠಲ್ ಶೆಟ್ಟರ ಸಂಚಾಲಕತ್ವದಲ್ಲಿ ನಾನು ಸೇರಿದ್ದು. ಅವರ ಕಾಲ ನಂತರ ಅವರ ಮಗರು, ಈಗ ನಮ್ಮ ಯಜಮಾನರು ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರು, 19 ವರ್ಷ 3ನೇ ಮೇಳದಲ್ಲಿ ತಿರುಗಾಟ ಆದ ಮೇಲೆ 5ನೇ ಮೇಳ ಪ್ರಾರಂಭ ಆಯಿತು. 3 ಆಗಿ 4 ಆಗಿ 5ನೇ ಮೇಳ ಪ್ರಾರಂಭ ಆಯಿತು. ಆಗ 19 ವರ್ಷದಲ್ಲಿ ನನಗೆ ಕೋಡಂಗಿಯಿಂದ ಪ್ರಾರಂಭ ಆಗಿ 2ನೇ ಪುಂಡು ವೇಷದವರೆಗೆ ನನಗೆ ಅವಕಾಶ ಸಿಕ್ಕಿದೆ. ಹೌದು, ಅಂದರೆ ಗುಂಡಿಮಜಲು ಮೇಳ ಬಿಟ್ಟ ಮೇಲೆ ಅವರ ಜಾಗ ನನಗೆ ಸಿಕ್ಕಿದೆ. ಆ ಸಮಯದಲ್ಲಿ ಎಲ್ಲ ವೇಷಗಳನ್ನು ಮಾಡಿಸ್ತಾ ಇದ್ರು. ಅತಿಕಾಯ ಮತ್ತೆ ಋತುಪರ್ಣ ಇಂಥ ವೇಷ ಎಲ್ಲ ಮಾಡಿದ್ದಾರೆ. ಸರಿಸಮಾನವಾಗಿ ಕಿರೀಟ ವೇಷವು ಎಲ್ಲ ಮಾಡಿಸಿದ್ದಾರೆ. ಅದೇ ನಾ ಹೇಳಿದೆನಲ್ಲ, ಶುರುವಿಗೆ ಕಟೀಲ್ ಕ್ಷೇತ್ರನಾತ್ಮೀಯ ದೇವೇಂದ್ರ ನಾ ಮಾಡಿದ ಪ್ರಥಮ ಪಾತ್ರ. ಆಮೇಲೆ ಹಿರಣ್ಯಾಕ್ಷ, ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಹಿರಣ್ಯಾಕ್ಷ ಫಸ್ಟ್ ಮಾಡುವಾಗ ನನಗೆ ಆಯಾಸ ಆಗಬಾರ್ದು ಅಂತ ಹೇಳಿ ಹಿರಣ್ಯಾಕ್ಷನಿಗೆ ನಿಧಾನ ಪದ್ಯ ಕೊಟ್ಟಿದ್ದಾರೆ ಹಿರಿಯ ಬಾಬು. ನಿಜವಾಗಿ ಕೊಡೋ ಕ್ರಮ ಇಲ್ಲ, ಅಂದ್ರೆ ಒಮ್ಮೆಲೆ ಮಾಡುದಲ್ವಾ. ಹಾಗೆ ನನ್ನನ್ನೊಂದು ಮಗುವಿನ ಹಾಗೆ ಪೋಷಣೆ ಮಾಡಿದ್ದಾರೆ. 2ನೇ ಪುಂಡು ವೇಷದವರೆಗೆ ನಾ 2ನೇ ಮೇಳದಲ್ಲಿ ಇದ್ದೇನೆ, ಇದು 3ನೇ ಮೇಳದಲ್ಲಿ ಇದ್ದೇನೆ. ಅಲ್ಲಿಂದ 5ನೇ ಮೇಳ ಆಗುವಾಗ 1ನೇ ಪುಂಡು ವೇಷಕ್ಕೆ ಪ್ರಮೋಷನ್ ಮಾಡಿದರು ದನಿಗಳು, ದೇವಪ್ರಸಾದ್ ಶೆಟ್ಟಿ ಅವರು.
ಪಟ್ಲ ಸತೀಶ್ ಶೆಟ್ಟಿ ಅವರ ನೇತೃತ್ವದ 5ನೇ ಮೇಳ. 5ನೇ ಮೇಳ. ಆಗ ಎಲ್ಲ ಮೇಳದ ಅಲ್ಲಿದ್ದ ಕಲಾವಿದರನ್ನೆಲ್ಲ ಒಟ್ಟು ಮಾಡಿ 5ನೇ ಮೇಳ. 5ನೇ ಮೇಳದಲ್ಲಿ 7 ವರ್ಷ ಇದ್ದೆ ನಾನು. 7 ವರ್ಷದಲ್ಲಿ 5ನೇ ಮೇಳದಲ್ಲಿ. ಬಹುಶಃ ವೀಕ್ಷಕರಿಗೆ ನಾನೊಂದು ವಿಚಾರವನ್ನ ಹೇಳಬೇಕು. ನಾವೆಲ್ಲ ಮೋಹನವನ್ನೆಲ್ಲ ಕಟೀಲು ಮೇಳದಲ್ಲಿ ಮೆರೆಯುವಂತಹ ಸಂದರ್ಭದಲ್ಲಿ ನಾವೆಲ್ಲ ಎದುರುಗಡೆ ಕುಳಿತುಕೊಂಡು ನೆಲದಲ್ಲಿ ಕೂತ್ಕೊಂಡು ಚಾರಮಾಡಿಯಲ್ಲೆಲ್ಲ ಯಕ್ಷಗಾನ ಆಗ್ತಾ ಇದ್ದು ನೋಡ್ತಾ ಇದ್ದೀವಿ. ಇವರು ಹಾರುವಂತದ್ದು ಇತ್ಯಾದಿ. ಬಟ್ ಈಗ ಅವರ ಮುಂದೆ ಕುಳಿತುಕೊಂಡು ನಾನು ಸಂದರ್ಶನವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ನಾವು ಕನಸಲ್ಲಿ ಕೂಡ ಗ್ರಹಿಸಿರ್ಲಿಲ್ಲ ಇಷ್ಟು ದೊಡ್ಡ ಕಲಾವಿದರೊಂದಿಗೆ ಕೂತು ನಾನೇ ಸಂದರ್ಶನವನ್ನ ಮಾಡ್ತೇನೆ ಅಂತ ಹೇಳಿ. ಇದು ನಾನೇನು ಕೊಚ್ಚಿಕೊಳ್ಳುವಂಥದ್ದಲ್ಲ, ಬಟ್ ಈ ಅವಕಾಶ ಏನೋ ನನಗೆ ಒದಗಿ ಬಂದದ್ದು ಬಹಳಷ್ಟು ಸಂತೋಷ ಅಂತ ಹೇಳಿ. ಎಸ್, ನೀವು 5ನೇ ಮೇಳಕ್ಕೆ ಬಂದಂತ ಸಂದರ್ಭದಲ್ಲಿ 5ನೇ ಮೇಳ ಬಹಳಷ್ಟು ಜನಮನ್ನಣೆಯನ್ನು ಪಡೆದುಕೊಂಡಿತ್ತು. ಒಂದಷ್ಟು ಅದಕ್ಕೆ 5ನೇ ಮೇಳವೇ ಆಗ್ಬೇಕನ್ನುವಷ್ಟರ ಮಟ್ಟಿಗೆ ಇತ್ತು. ನೀವು 5ನೇ ಮೇಳದಲ್ಲಿ ಚಂಡಮುಂಡ ನೀವು ಮತ್ತೆ ಬೆಳ್ಳಿಪಾಡಿ ಮೋಹನಣ್ಣ ಜೊತೆಯಾಗಿದ್ರಿ ಅಂತ ಹೇಳಿ. ಈ ಸೆಟ್ 5ನೇ ಮೇಳದ ಬಗ್ಗೆ ಹೇಳುವುದಾದ್ರೆ 5ನೇ ಮೇಳದ ಒಂದು ಟೀಮ್ ವರ್ಕ್ ಅಂದ್ರೆ ಸತೀಶ್ ಅಣ್ಣನಿಗೆ 2ನೇ ಮೇಳದಿಂದ 5ನೇ ಮೇಳಕ್ಕೆ ಅವರನ್ನು ಪ್ರಧಾನ ಭಾಗವತರನ್ನಾಗಿ ಮಾಡಿ 5ನೇ ಮೇಳ ಹುಟ್ಟು ಹಾಕಿಸಿದ್ದು. ಬೇರೆ ಬೇರೆ ಮೇಳದಿಂದ ಕಲಾವಿದರನ್ನೆಲ್ಲ ಕರ್ಕೊಂಡು ಸತೀಶ್ ಅಣ್ಣ 2ನೇ ಮೇಳದಿಂದ, ಆಮೇಲೆ ನೆಲ್ಲಿಯಾಡಿ ಪ್ರಶಾಂತ 1ನೇ ಮೇಳದಲ್ಲಿದ್ದ ಕಾಣ್ತದೆ ಬಹುಶಃ. ಆಗ ಏನು ದೊಡ್ಡ ಕಲಾವಿದರು ತುಂಬಾ ಮಂದಿ ಇರಲಿಲ್ಲ. ಆಗ 5 ಮೇಳ ಆಗಿತ್ತು ಅಂತ ಕಾಣ್ತದೆ. 5 ಮೇಳ, ಹೌದು. 5ನೇ ಮೇಳಕ್ಕೆ ಸತೀಶ್ ಶೆಟ್ರು 2ನೇ ಮೇಳದಿಂದ ಹೊಸ ಮೇಳ ಆಗುವಾಗ ನಿಮ್ಮನ್ನ, ಹೌದೌದು, ಹೊಸ ಮೇಳ ಪ್ರಾರಂಭ ಆಗುವಾಗ 3ನೇ ಮೇಳದಿಂದ 5ನೇ ಮೇಳಕ್ಕೆ ಹಾಕಿದ್ದಾರೆ. ಸತೀಶ್ ಅಣ್ಣ 2ನೇ ಮೇಳದಿಂದ 5ನೇ ಮೇಳಕ್ಕೆ. ಅವರು ಮೊದಲು ಬಂದದ್ದು 3ನೇ ಮೇಳಕ್ಕೆ. 3ನೇ ಮೇಳದಿಂದ 2ನೇ ಮೇಳ, 2ನೇ ಮೇಳದಿಂದ 5ನೇ ಮೇಳಕ್ಕೆ. ಆಗ ಬೇರೆ ಬೇರೆ ಮೇಳದಿಂದ ಪೆರುವೈ ನಾರಾಯಣ ಶೆಟ್ರು ಎದುರು ವೇಷಕ್ಕಿದ್ದದ್ದು ಆಗ. ಆಮೇಲೆ ಸುಬ್ರಯ್ಯಣ್ಣ ಪಾಟಾಳಿ ಬಣ್ಣದ ವೇಷಕ್ಕೆ, ನಾನು 1ನೇ ಪುಂಡು ವೇಷಕ್ಕೆ, ನೆಲ್ಲಿಯಾಡಿ ಪ್ರಶಾಂತ 1ನೇ ಸ್ತ್ರೀ ವೇಷಕ್ಕೆ, ಬೆಳ್ಳಿಪಾಡಿ 2ನೇ ಪುಂಡು ವೇಷ, ಮತ್ತೆ ನಗ್ರಿ ಅವರಿದ್ದರು, ಆಮೇಲೆ ಮಾಧವ ಕೊಳತ ಮಜಲು, ದಿವಾಣ ಶಿವಶಂಕರ ಭಟ್ರು, ಹೀಗೆ ಮತ್ತೆ ಇವ ಸೀತಂಗೋಲಿ ಬಾಲಕೃಷ್ಣ ಅಂತೇಳಿ ಮೊದಲಿಗೆ. ಹಾಗೆ 5ನೇ ಮೇಳ ಅಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಅಲ್ಲ, ಮೇಳವೇ ಹಾಗೆ. ಹಿಮ್ಮೇಳ ಮತ್ತು ಮುಮ್ಮೇಳ ಅದು ಜೊತೆಯಾಗಿದ್ರೆ ಮಾತ್ರ ಯಕ್ಷಗಾನ. ಈಗ ಹಿಮ್ಮೇಳ ಸರಿಯಾಗಿದ್ದು ಮುಮ್ಮೇಳ ಸರಿಯಾಗದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮುಮ್ಮೇಳದಲ್ಲಿ ದೊಡ್ಡ ಕಲಾವಿದ ಇದ್ದು ಹಿಮ್ಮೇಳ ಸರಿಯಾಗದಿದ್ರು ಅವ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮೇಳದ ಹೇಳಿದ್ರೆ ಹಾಗೆ ಹೊಂದಾಣಿಕೆ ಬೇಕು. ಹಾಗಾಗಿ ಎಲ್ಲರ ಟೀಮ್ ವರ್ಕ್, ಸತೀಶಣ್ಣ ಕೂಡ ಹೇಳ್ತಾ ಇದ್ದದ್ದು ಹಾಗೆ, ಎಲ್ಲರ ಟೀಮ್ ವರ್ಕ್ನಲ್ಲಿ ಕೂತು ಮಾತಾಡಿಕೊಂಡು ಸಟ್ಟು ಮಾಡಿಕೊಂಡು ಆ ಪ್ರಸಂಗ ಅವರ ಭಾಗವತಿಕೆಯಲ್ಲಿ. ನಿಮಗೆ ಜೊತೆಯಾಗಿ ಬೆಳ್ಳಿಪಾಡಿ ಮೋಹನಣ್ಣ ಇದ್ರು, ಅವರು ಬೇರೆ ಯಾವ ಮೇಳದಲ್ಲಿ? 2ನೇ ಮೇಳದಲ್ಲಿ. ಅವ ಇದ್ದದ್ದೇ 2ನೇ ಮೇಳದಲ್ಲಿ, 2ನೇ ಮೇಳದಲ್ಲಿ ಇದ್ದದ್ದು. ಅಂದ್ರೆ ಆಗ ನನಗೆ ನಿಜವಾಗಿ 1ನೇ ಪುಂಡು ವೇಷಕ್ಕೆ ವಿಷ್ಣುವಿನ ಪಾತ್ರ. ಸತೀಶ್ ಅಣ್ಣ ಒಂದು ಮಾತು ಹೇಳಿದ್ರು, ಚಂಡಮುಂಡ್ರು ನೀವೇ ಮಾಡ್ಬೇಕು ಅಂತ ಹೇಳಿ. ವಿಷ್ಣು ಮಾಧವನ್ನ ಮಾಡ್ತಾ ಅಲ್ಲಲ್ಲ, ವಿಷ್ಣು ಮಾಡಿ ಚಂಡಮುಂಡ್ರು ಮಾಡ್ತಿದ್ರು. ಸೂರ್ಯಗೆ ಮಾಧವನ್ನು ವಿಷ್ಣು ಮಾಡ್ತಾರೆ, ಅವರು ಬ್ರಹ್ಮ ಮಾಡ್ತಾ ಇದ್ರು. ಸೂರ್ಯಗೆ ಬ್ರಹ್ಮ ಮಾಡ್ತಾ ಇದ್ದದ್ದು. ಅದು ಸತೀಶಣ್ಣ ಒಂದು ಹೇಳಿದ ಮಾತ್ರಕ್ಕೆ ನಾನು ಚಂಡಮುಂಡ್ರು ಮಾಡ್ತಾ ಇದ್ದದ್ದು. ಮತ್ತೆ ನನಗೆ ಅದು ಹೆವಿ ಆಯ್ತು. ದೇವಿ ಪ್ರತ್ಯಕ್ಷ ತನಕ ಕೂಡ ನೀವೇ ದೇವಿ, ಹೌದು. ಅಲ್ಲಲ್ಲ, ಮದುವೇಟ ಬರುವ ಅದೇ ಆಗೋ ಅಲ್ಲಿವರೆಗೆ ಮಾಡಿ ಆಮೇಲೆ ನಾ ವಿಷ್ಣು ಬೇರೆಯವರಿಗೆ ಮಾಡಿಸಿದ್ದು. ಮಾಧವ ಬ್ರಹ್ಮ ಮಾಡ್ತಾ ಇದ್ರು, ಮತ್ತೆ ಚಂಡಮುಂಡ್ರು ಮಾಡ್ತಾ ಇದ್ದೆ ಇಷ್ಟು ವರ್ಷವು. ಮತ್ತೆ ನಾನೇ ಒಂದು ರಿಕ್ವೆಸ್ಟ್ ಮಾಡಿ ಆಮೇಲೆ ವಿಷ್ಣು ಮಾಧವನಿಗೆ ಹೋಯಿತು, ನಾನು ಚಂಡಮುಂಡ್ರು ಮಾಡ್ತಾ ಇದ್ದೆ. ಅದು ಅವರ ಭಾಗವತಿಗೆ. ಆಗಿನ ಕಾಲ ಚಂಡಮುಂಡರು ಕೂಡ ಹೆವಿ ಆಗ್ತಿತ್ತು. ಹೌದೌದು. ಈಗಿನಾಗೆ ಪದ್ಯ ಬಿಟ್ಟು 2 ಪದ್ಯ ಅಲ್ಲ. ಇಲ್ಲ, ಅದು ಬೆಳಗಿನವರೆಗೆ ಆಟ. ಹೌದು, ಅದರಲ್ಲಿ ಕೂಡ ಈ ಜಪ್ಪು ಮಜಲದಂತ ಆಟದಲ್ಲಿ ಸಭೆಯಲ್ಲಿ ಬರುವುದು ಅಷ್ಟೇ ಚಂದದಲ್ಲಿ ನಮ್ಮನ್ನು ನೋಡಿಕೊಳ್ತಾ ಇದ್ರು ಅವರು ಪಾಪ. ಅದೊಂದು ಆ ವಿಜೃಂಭಣೆಯ ಒಂದು ಕಾಲ ಅದು ಸತೀಶಣ್ಣ ಭಾಗವತಿಗೆ. ನಾನು ಆ ವಿಚಾರಕ್ಕೆ ಬರಲೇಬೇಕು. 5ನೇ ಮೇಳದಲ್ಲಿ ಇದ್ದ ಸಂದರ್ಭದಲ್ಲಿ ಈಗಲೂ ವಿಡಿಯೋ ವೈರಲ್ ಆಗ್ತಾ ಇದೆ. ಬೆಳ್ಳಿಪಾಡಿ ಮೋಹನನ್ನಂದು ಮತ್ತೆ ನಿಮ್ಮದು ಚಂಡಮುಂಡರದು ಆ ಗಾನದೇವಿ ಪದ್ಯದ ವಿಚಾರ ಆಗಿರ್ಬೋದು. ಅದು ಕೂಡ ನಾವು ಸೆಟ್ ಮಾಡಿ ಸತೀಶಣ್ಣ ಮತ್ತು ನಾವು ಕೂತ್ಕೊಂಡು ಅದು ಅವರು ಬಲಿಪರ ಸಟ್ಟಿನ ಆ ಪ್ರತಿಯ ಪದ್ಯಗಳು, ಮತ್ತೆ ಕೆಲವು ನನ್ನ ಹೇಳಿಕೆಯ ಮೇರೆಗೆ ಇದು ಎಂತದು ತುಂಬೂರ ನಾರದ ಆ ಪದ್ಯ ನಾನೊಂದು ಹೇಳಿದ್ದು ಸತ್ಯಣ್ಣ. ಹಾಗೆ ನಾವು ಕೂತ್ಕೊಂಡು ಸಟ್ಟು ಮಾಡಿ ಅದೊಂದು ಅಪ್ಲೋಡ್ ಮಾಡಿ. ಮತ್ತೆ ಅದು ಬೆಳ್ಳಿಪಾಡಿ ಅವರ ಪದ್ಯಕ್ಕೆ ನಿಮ್ಮದು ಬ್ರಹ್ಮಣಲಿಂದ ಅದನ್ನು ಅದು ಈಗಲೂ ಅಂದ್ರೆ ಅದು ಆ ಚಂಡಮುಂಡ್ರು ಹಾಗೆ ಮಾಡ್ಬೇಕಾ ಇಲ್ವ ಅಂತಲ್ಲ, ಈಗಿನ ಜನರೇಷನ್ ಅದೊಂದು ಅದು ಆಭಾಸ ಅಂತ ಆಗ್ಲಿ, ಬೇಡದ್ದನ್ನು ಪರಿಷ್ಕರಣೆ ಮಾಡಬಹುದು. ಈಗಲೂ ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ. ಈಗಲೂ ಕೂಡ ಸತೀಶಣ್ಣನ ಪದ್ಯವು ಹಾಗೆ ಇತ್ತು. ನಾನು ಮೊನ್ನೆ ನೋಡಿದ ಈಗಲೂ ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ ಅಂತ. ಅದು ಈಗಲೂ ಚಂಡಮುಂಡ್ರು ಅಂತ ಬರುವಾಗ ನಮ್ಮ ಹೆಸರು ಬರ್ತದೆ. ಹೌದೌದು, ಖಂಡಿತ. ಎಲ್ಲಿಯವರೆಗೆ ಜೊತೆ ಅಂತ ಹೇಳಿದ್ರೆ ಸತೀಶಣ್ಣ ಇಲ್ಲದಿದ್ರೆ ನಮ್ಮ ಚಂಡಮುಂಡ್ರು ಫೈಲ್. ನಾವು ಯಾರಾದ್ರೂ ಜೊತೆ ಆದ್ರೂ ಕೂಡ ಚಂಡಮುಂಡ್ರು ಫೈಲ್. ಅದು 3 ಒಟ್ಟಿಗೆ ಇರ್ಬೇಕು. ಒಟ್ಟಿಗೆ ಮತ್ತೆ ಇವರು ಬೊಳಿಂಜರ್ಕದವರು ಇದ್ರು, ಚೆಂಡೆಗೆ ಮತ್ತೆ ಹೊಗೆನಾಡು ಪ್ರಶಾಂತ. ಹೌದು, ಶುರುವಿಗೆ ಹೌದು ಹಾಗೆ ಸೆಟ್ಟಿಂಗ್ ಆಗ್ತಾ ಇತ್ತು. ಸೊ 5ನೇ ಮೇಳದಲ್ಲಿ 7 ವರ್ಷಗಳ ಕಾಲ ತಿರುಗಾಡ. ಮತ್ತೆ 5ನೇ ಮೇಳ ಆಗಿ ಪ್ರಾರಂಭ ಆಗಿ ಮರುದಿವಸ ಮಾನುಷಾದ ಪ್ರಸಂಗ.
ಅದೊಂದು ನಮಗೆ ಬಹಳ ಒಂದು ಯಾವ ವೇಷ ಮಾನುಷಾದ ಸುರುವಿಗೆ ಸದಸ್ಯನ ಮಾಡಲಿಕ್ಕೆ ಒಪ್ಪಲಿಲ್ಲ, ಅಂದರೆ ಅದು ಸರಿ ಆಗಲಿಕ್ಕಿಲ್ಲ ಅಂತೇಳಿ ನಾನು ಒತ್ತಾಯ ಮಾಡಿದ್ದು ಮಾಡು ಅಂತೇಳಿ. ಅದರಲ್ಲಿಯೂ ನನಗೆ 2 ವೇಷ ಕೊಡ್ತಿದ್ರು, ರೂಕ್ಷ ಮಾಡಿ ಲಕ್ಷ್ಮಣ, ಪೆರುವೆ ಅವ್ರದ್ದು ಶತ್ರುಘ್ನ. ಹಾಗೆ ಆ ಮಾನುಷಾದ ಮತ್ತೆ ಅವರ ಪದ್ಯದಲ್ಲಿ ಬಹಳ ಹಿಟ್ಟಾಯಿತು. ಆಮೇಲೆ ಸೈರಿಣಿ ಮೊದಲು ಮಾಡ್ತಾ ಇದ್ದು ಸೀತಂಗೋಳಿ ಬಾಲ, ಆಮೇಲೆ ಅಲ್ಲಿಂದ ಅಕ್ಷಯ್ ಬಂದ, ಮತ್ತೆ ರಾಜೇಶ್ ನಿಟ್ಟೆ, ಅದು ಕೂಡ ಒಂದು ಸೈರಿಣಿ. ಮಾನುಷಾದ ಕೂಡ ದೇವಮಾತ್ಮೆ ಅಷ್ಟೇ. ಹೌದು, ಮಾಧವನ ರಾಮ, ಮತ್ತೆ ನೆಲ್ಯಾಡಿ ವಾಲ್ಮೀಕಿ ಸದಾಶಿವಣ್ಣ, ಮುಂಡಾಜಿ ಸದಾಶಿವಣ್ಣ ವಾಲ್ಮೀಕಿ, ಮತ್ತೆ ದಿವಾಣದವರು ಪೆರುವೈ ಅವರ ಶತ್ರುಘ್ನ, ಇವರ ಭಾಗವತಿಗೆ. ಮುಂಡಾಜಿ ಅವರ ವಿಚಾರ ಬರುವಾಗ ಮಾತಾಡಲೇಬೇಕು. 5ನೇ ಮೇಳದಲ್ಲಿ ಅವರು ಕೂಡ 5ನೇ ಮ್ಯಾನೇಜ್ಮೆಂಟ್ ಜೊತೆಗೆ ಕಂಸ ಇತ್ಯಾದಿ ವೇಷಗಳು ಅತ್ಯದ್ಭುತವಾಗಿ ಮಾಡ್ತಾ ಇದ್ರು. 3ನೇ ಮೇಳದಲ್ಲಿ ಕೂಡ ಜೊತೆಯಾಗಿದ್ರು, 2 ವರ್ಷ ಏನೋ ಸಿಕ್ಕಿದ್ದಾರೆ. ಅವರ ಬಗ್ಗೆ ಹೇಳುದಾದ್ರೆ ಮುಂಡಾಜಿ ಅವರು ಅದೊಂದು ಇದ್ದಕ್ಕಿದ್ದ ಹಾಗೆ ಒಂದು ಶಾಕ್ ಅಂತ ಹೇಳಿ ಅವರ ಅಗಲುವಿಕೆ ಅನ್ನುವಂಥದ್ದು ಅದು ಮರೆಯುವಂಥದ್ದಲ್ಲ. ಕಳೆದ ತಿರುಗಾಟದಲ್ಲಿ ಅವರ ನೆನಪು ಬಹಳ ಕಾಡಿತು, ಬಹಳ ಕಾಡಿತು. ಒಂದು ಮ್ಯಾನೇಜರ್ ಆಗಿ ಅದಕ್ಕೂ ಏನು ಚ್ಯುತಿ ಬಾರದ ಹಾಗೆ. ಮತ್ತೆ ಭಾಗವತರು ಹಾಕುವ ಪ್ರತಿ ವೇಷ ದಿನಾ ವೇಷ ಮಾಡ್ತಿದ್ರು, ದಿನಾ ವೇಷ ಮಾಡ್ತಿದ್ರು. ಬಾಯಲ್ಲಿ ಸ್ವಲ್ಪ ಜೋರು ಅಂತ ಹೇಳಿ ಅನಿಸ್ತಿತ್ತು, ಬೈತಾರೆ ಹಾಗೆ, ಬಟ್ ಅಷ್ಟೇ ಮನಸ್ಸು ಒಂದು ಸ್ನೇಹ ಜೀವಿಯಪ್ಪ. ಅವ್ರ ಜೊತೆಯಲ್ಲಿ ಅದೇ ಆ ತಿರುಗಾಟ ಕಳೆದ ವರ್ಷ ನನಗೆ ಬಹಳ ನೆನಪಾಯ್ತು. 5ನೇ ಮೇಳದಲ್ಲಿ, ಅದಕ್ಕಿಂತ ಮೊದಲು 3ನೇ ಮೇಳದಲ್ಲಿ ಇದ್ರು. ಮತ್ತೆ ನಾನು ವಿಷ್ಣು ಮಾಡುವಾಗ ಅವರು ಮತ್ತು ರೆಂಜಾಳದವರು ಅವರ ಒಂದು ಮಧುಗೈಟ, ಅದೊಂದು ಬಹಳ ಒಂದು ಅದು ಕೂಡ ವೈರಲ್ ಆಗಿತ್ತು, ಚಂದ. ಅವರಿಗೆ ಅಂದ್ರೆ ಎಂಪೆಗೆಟ್ಟ ರಾಮಯ್ಯ ರವಿ ಅವರು, ಅವ್ರ ಧರ್ಮಸ್ಥಳ ಮೇಳದಲ್ಲಿ ಇದ್ದದ್ದು ಮೊದಲಿಗೆ. ಎಂಪೆಗೆಟ್ಟೆ ಅವರ ವೇಷ ಅವರಿಗೊಂದು ಪ್ರೇರಣೆ, ಅವರ ವೇಷದಲ್ಲಿ ನಾಟಕೀಯತೆ ಎಲ್ಲ ಉಂಟು. ಅದ್ರ ಜೊತೆ ನಾಗೆ ಸುಧನ್ವ ಮತ್ತು ಅರ್ಜುನ, ಅದು ನಮ್ಮದು ಬಹಳ ಒಂದು ಕಂಸ ಕೂಡ ಅದ್ಭುತವಾಗಿ ಮಾಡ್ತಾ ಕಂಸ ಅಲ್ಲ, ಅವರು ಯಾವ ವೇಷ ಮಾಡಿದ್ರು, ಅದು ಕಿರೀಟ ವೇಷ ಆಗಲಿ, ನಾಟಕೀಯ ಆಗಲಿ, ಮತ್ತೆ ನಂದಿಶೆಟ್ಟಿ ಅಂತ ಹಾಸ್ಯ ಪಾತ್ರ, ಅದ್ಭುತ. ಅವರು ರಂಗಕ್ಕೆ ಬಂದ್ರೆ ಅದೇ ಎಂಪೆಗಟ್ಟಿ ಅವರ ಶೈಲಿ, ಅವರ ವೇಷದಲ್ಲಿ ನಾವು ಕಾಣ್ತೇವೆ. ಅದು ರಂಗಕ್ಕೆ ಬೇಡ ಅಂತ ಆಗುದಿಲ್ಲ, ವೇಷಕ್ಕೆ ಹೊಂದಾಣಿಕೆಯಾಗಿ ಮ್ಯಾನೇಜ್ಮೆಂಟ್ ಅನ್ನು ನಿಭಾಯಿಸ್ತಾ ಇದ್ರು, ಎರಡೂ ಮಾಡ್ತಾ ಇದ್ರು. ಅದು ಮ್ಯಾನೇಜ್ಮೆಂಟ್ ಕೆಲಸ ಎಲ್ಲ ಮಾಡಿ ವೇಷಕ್ಕೆ ಕೂತ್ಕೊಳ್ಳುವಾಗ ನನ್ನಲ್ಲಿ ಕೇಳುದು, ಮೊನ್ನೆ ನಾವು ಎಂಚ ಹೋಗ್ನಿ, ನಾನು ಆಗ ಅವರಿಗೆ ಪದ್ಯ ಎಲ್ಲ ಹೇಳ್ಕೊಡ್ತಾ ಅದು ಕೂಡ. ಮತ್ತೆ ಸೇವೆಯ ದಿನ ಅವರ ಚುರುಕುತನ, ಮೊದಲ ಸೇವೆ ಕೊನೆಯ ಸೇವೆ, ಚುರುಕುತನ ಅಂತ ಹೇಳಿದ್ರೆ ಅದ್ಭುತ. ಅದು ಅದೇ ಸೇವೆ. ಅವರು ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮೊದಲನೇ ವರ್ಷ ಕೊನೆಯ ಸೇವೆ ಆಟದ ಮೊದಲನೇ ದಿವಸ ನಮಗೆ ಕಟೀಲಿನಲ್ಲಿ ಯಕ್ಷಗಾನ, ಆ ದಿವಸ ಹಿರಣ್ಯಮಣಿ ಕಲ್ಯಾಣ ಪ್ರಸಂಗ ಅವರದ್ದು. ಅದರಲ್ಲಿ ಹಿರಣ್ಯವರ್ಮನ ಪಾತ್ರ, ಅದು ಶುರುವಿಂದ ಕೊನೆಯವರೆಗೆ ಉಂಟು. ಮಂಗಳ ಮಾಡುವ, ಮಂಗಳ ವಾಕ್ಯ ಹೇಳುವ ಸರದಿ ನನ್ನದು, ನನ್ನ ಶಿಖಂಡಿ ಪಾತ್ರ. ಆಗ ಎಂಥದ್ದು ದೇವರ ಇಚ್ಛೆ ಅಂತ ಗೊತ್ತಿಲ್ಲ, ನಾನು ಅವರಲ್ಲೇ ಮಂಗಳ ಹೇಳಿಸಿದ್ದೆ. ಅದೇ ಅವರು ಹೇಳಿದ ಕೊನೆಯ ಮಂಗಳ ವಾಕ್ಯ, ಅದು ಕೂಡ ಕಟೀಲು ಕ್ಷೇತ್ರದಲ್ಲಿ. ಅದು ಈಗಲೂ ನನಗೆ ನೆನಪಾಗ್ತದೆ ಅವರು ಹೇಳುವಾಗ. ಅದು ಅಲ್ಲಿ ಒಂದು ಸಣ್ಣ ಚರ್ಚೆ ಆಗಿತ್ತು ನನಗೆ, ಗುರುತು ವಿಚಾರಕ್ಕೆ. ಮತ್ತೆ ಅವರಿಗೆ ನೀನು ಇಲ್ಲ ಅದು ನೀವು ಹೇಳುವಾಗ ನೀವೇ ಹೇಳುದು, ಅದು ಎಂಥ ದೈವಿಯ ಪ್ರೇರಣೆಯೋ ಗೊತ್ತಿಲ್ಲ. ಕಟೀಲು ಬೀದಿಯಲ್ಲಿ ಅವರ ದೈವಿಯ ಕ್ಷೇತ್ರದಲ್ಲಿ ಕೊನೆಯ ಮಂಗಳ ಹೇಳಿದರು, ಹಿರಣ್ಯವರ್ಮನ ಪಾತ್ರ ಮಾಡಿ. ಅಂತಹ ಅದ್ಭುತ ಕಲಾವಿದರನ್ನ 5ನೇ ಮೇಳದಲ್ಲಿ ಕೂಡ ಇದ್ದೆ. 5ನೇ ಮೇಳದಲ್ಲಿ ನಾನು ಕಂಡದ್ದು, ನಾನು ಆಗ ಮೇಳದಲ್ಲಿ ಇರ್ಲಿಲ್ಲ, ಬಟ್ ನಿಮ್ಮ ಚಾರ್ಮಾಡಿಗೆಲ್ಲ ನಿಮ್ಮ ಸೆಟ್ ಬರುವಾಗ 5ನೇ ಮೇಳದಲ್ಲಿ ಅವರ ಕಂಸವನ್ನ ನೋಡಿದೆ, ನಿಮ್ಮದು ಕೃಷ್ಣ ನೋಡಿದ್ದೇನೆ, ಎಲ್ಲ ವೇಷವನ್ನ. ಈಗ ಅರ್ಜುನ ಬಹಳ ಅದೊಂದು ಅವ್ರು ಮಾತಾಡೋದೇ ಒಂದು ಹಾಸ್ಯ ಶೈಲಿಯಲ್ಲಿ. ಹೀಗಿರುವಾಗ ಇದೊಂದು ಮುಂಡಾಜಿ ಅವರ ವಿಚಾರ ಬಂದು ಹೋಯ್ತು, ಅವರನ್ನು ನೆನಪಿಸಿಕೊಳ್ಳಲೇಬೇಕು ಆ ಕಾರಣದಿಂದಾಗಿ. 5ನೇ ಮೇಳದ ತಿರುಗಾಟ ಒಂದಷ್ಟು ವರ್ಷಗಳ ಮಾಡ್ತೀರಿ. 5ನೇ ಮೇಳಕ್ಕೆ ಅಂತ ಹೇಳಿ ಒಂದಷ್ಟು ಅಭಿಮಾನಿ ವರ್ಗಗಳು ಹುಟ್ಟಿಕೊಳ್ಳುತ್ತದೆ. ಎಲ್ಲಿ ಹೋದ್ರು ಅಮ್ಮುಂಜಿ, ಪಟ್ಲದವರು, ಬೆಳ್ಳಿಪಾಡಿ, 5ನೇ ಮೇಳಕ್ಕೆ ಆ ಒಂದು ಯುವಕರನ್ನು ಆಕರ್ಷಣೆ ಮಾಡುವಾಗ ಎಲ್ಲ ಬೈಕ್ಗಳಲ್ಲಿ ಬರ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ದಿನಾ ಬರ್ತಾರೆ. ಅದೇ ಆ ಸಂದರ್ಭದ ಆ ಕ್ರೇಜ್ ಹೇಗಿತ್ತು ಅಂತ ಹೇಳಿ, 6 ತಿಂಗಳು 5ನೇ ಮೇಳದ ಕ್ರೇಜ್ ಹೇಗಿತ್ತು? ನಮಗೆ, ನಾನು ಮೋಸ್ಟ್ಲಿ 4ನೇ ಮೇಳದಲ್ಲಿ ಇದ್ದೆ ಅಂತ ಕಾಣ್ತದೆ, ಬಟ್ 5ನೇ ಮೇಳದ ಕ್ರೇಜ್ ಹೇಗಿತ್ತು? ಕ್ರೇಜ್ ಹೇಗೆ ಅಂತ ಹೇಳಿದ್ರೆ ದನಿಗಳಿಗೆ ಕಷ್ಟ ಆಗಿದೆ. ಎಲ್ಲರೂ ಕೇಳುದು 5ನೇ ಮೇಳ ಬೇಕು, ಎಂತ ಮಾಡುದು, ಅದೇ ಅವರಿಗೆ ಕಷ್ಟ ಆಗಿತ್ತು. ಎಲ್ರೂ 5ನೇ ಮೇಳ ಬೇಕು, 5ನೇ ಮೇಳಕ್ಕೆ ಪಟ್ಲದವರ ಪದ್ಯ, ಏನು ಅವರ ಪದ್ಯ ಅಲ್ಲ, ಅದೇ ನಾ ಹೇಳಿದಲ್ಲ, ಟೀಮ್ ವರ್ಕ್. ಪ್ರಶಾಂತನ ದೇವಿ ಆಗ್ಲಿ, ನಗರಿಯವರ ಮಹಿಷಾಸುರ ಆಗ್ಲಿ, ಮತ್ತೆ ರಾಕೇಶ್ ಅಯ್ಯಡ್ಕ ಇದ್ರು, ಹೌದು, ಪೆರುವೆ ಅವರು ಕೂಡ ರಕ್ತ ಬೀಜ ಮಾಡ್ತಾ ಇದ್ದದ್ದು, ಎಲ್ಲ ಟೀಮ್ ವರ್ಕ್. ಅದ್ಭುತ. ಅದೇ ಬೆಳಗಿನವರೆಗೆ ಜನ ಇದ್ರು ನಿಜವಾಗಿ. ಈಗ ದೇವಮಾತ್ ಮೇಲೆ ಹೇಗಿಂತ ಮಹಿಷವಧೆ ಆದ ಮೇಲೆ ಹೋಗುದು ಅಂತ ಲೆಕ್ಕ. 5ನೇ ಮೇಳದಲ್ಲಿ ಆಗಲ್ಲ, ಮಹಿಷವಧೆ ಆದ ಮೇಲೆ ಬರ್ತಾ ಇದ್ರು. ಹೌದು, ಬೆಳಗ್ಗಿನವರೆಗೆ ಜನ ದಿನಾ ಬರುವವರಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮ ಚೆನ್ನಮ್ಮನ ಡಯಲಾಗ್ ಅಲ್ಲಿ ಒಂದು ನಾನು ವರ್ಣನೆ ಕಡಿಮೆ ಮಾಡಿದ್ರೆ ಮೊದಲ ಫೋನ್ ಬರ್ತಿತ್ತು ನನಗೆ, ಅವಪಂತ ನಿಮಗೆ ಆಗ್ಲೇ ಒಂದು ಅಭಿಮಾನಿ ವರ್ಗ ಹುಟ್ಟಿಕೊಳ್ಳೋದು ಹೆಚ್ಚು ಅಂತ ಮುಂಜೆ ಮೋಹನ. ಹೌದೌದು, ಅದು ಆ ವರ್ಣನೆ ಅದು ನಾನು ಪ್ರಾರಂಭ ಮಾಡಿದ್ದು. ಕೆಲವದಕ್ಕೆಲ್ಲ
ಹೇಳಿದ್ರು ಚನ್ನಮಂಡ್ರು ರಕ್ಕಸರು ವರ್ಣನೆ ಮಾಡೋದು ಹೇಗೆ. ನಾನು ಹರಿಹಸರಣ್ಣರೆಲ್ಲ ಹೇಳಿದೆ ಮಾಡಬಾರ್ದ, ಖಂಡಿತ ಮಾಡ್ಬೋದು. ಚನ್ನಮಂಡ್ರು ಅಂತ ಹೇಳಿದರೆ ಕಾಟು ರಕ್ಕಸರಲ್ಲ, ಅವರಲ್ಲಿ ವಿದ್ಯೆ ಉಂಟು, ಏನು ಮಾಡಿದೆ ಹಾಗೆ ಮುಂದುವರಿಸಿದೆ. ಯಾಕಂದ್ರೆ ಯಾಕೆ ಮಾತಾಡಬಾರ್ದು, ಒಂದು ಸಾಹಿತ್ಯ ನಾವು ಅಭ್ಯಾಸ ಮಾಡಿದನು, ಅದೀಗ ನಮ್ಮ ಕಲಾವಿದರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದ್ರ ಅಕ್ಷಯ್ ಭಟ್ ಹೇಳ್ತಾನೆ, ನಮ್ಮ ಮೇಳದಲ್ಲಿ ರಾಜೇಶ್ ಮತ್ತೆ ಪ್ರಶಾಂತ್ ಕಲ್ಲಡ್ಕ ಅವ್ರ ಮುಂದೆ, ಮತ್ತೆ ಪ್ರೇಮರಾಜ್ ಕೊಯ್ಲ, ಅದೊಂದು ಆಕರ್ಷಣೆ ಅಂತ ಹೇಳಿ. ಯಾಕೆ ಅದು ಅಭ್ಯಾಸ ಮಾಡ್ಲಿಕ್ಕೆ ಒಂದು ಅವಕಾಶ ಅಲ್ವಾ. ಈಗ ಅಕ್ಷಯ್ ಭಟ್ ಚಂದ ಹೇಳ್ತಾನೆ, ನನಗಿಂತೂ ಜಾಸ್ತಿ ಹೇಳ್ತಾ ಇದ್ದಾನೆ. ನೀವೇ ಹೇಳಿ ಕೊಟ್ಟ ಕೆಲವೊಂದು ಉಂಟು, ಮತ್ತೆ ಅವನದ್ದು ಪ್ರಯತ್ನ ಉಂಟು ತುಂಬಾ. ನಾ ಹೇಳದನ್ನು ತುಂಬಾ ಹೇಳ್ತಾ ಇದ್ದ, ಅವನಲ್ಲಿ ಕೇಳಿದ್ರೆ ಹೇಳ್ತಾನೆ ಅಮುಂಜಿಯವರ ಪ್ರೇರಣೆ ಅಂತ ಹೇಳಿ. ಹಾಗೆ ಆ ಕಲಿಯುವ ಆಸಕ್ತಿ ಬರಬೇಕು. ಸಾಹಿತ್ಯ ಯಾಕೆ ನಾವು ಉಪಯೋಗ ಮಾಡಬಾರ್ದು. ಹಾಗೆ ವರ್ಣನೆಗೆ ಬಹಳಷ್ಟು ಪ್ರಸಿದ್ಧಿಯನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸತೀಶನ ಪದ್ಯಕ್ಕೂ ಕ್ಲಾಪ್ ಬೀಳ್ತಿತ್ತು, ನಮ್ಮ ವರ್ಣನೆಗೂ ಬೀಳ್ತಿತ್ತು. ಅವರ ಎದುರಿನಲ್ಲಿ ಕ್ಲಾಪ್ ಹಾಕಿಸಿಕೊಳ್ಳುವುದು ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಹೌದೌದು.